Okay. Previous class I study ಮಾಡಿದ್ದೀವಿ. We study the type 1 if it is in the form of PQ form. Equation ನಾಗ ಏನಿರ್ಬೇಕು only P and Q form ನಾಗ ಇರ್ಬೇಕ್ರಿ. ಹೌದಾ? In today class we start a type 2. Type 2 equation of the form. That is equation of the form Z is equal to Px plus Qy plus f of PQ form. So that is the as type 2. If it is in the form of Z is equal to Px plus Qy plus f of PQ form ittandra, then how to solve this type of example? See method. Complete integral is for, if it is in the form of Z equal to Px plus Qy plus f of PQ ittandra, they told complete integral is Z is equal to Ax, okay, plus By plus f of AB. Then differentiate this one. Differentiate partially with respect to x and y. Get a dou z by dou x is equal to differentiate ಮಾಡ್ರಿ. Dou z with respect to x ಮಾಡಿದ್ರ ಉಳ್ಕಿದ್ವು ಎಲ್ಲ ಕಾನ್ಸ್ಟೆಂಟ್, y ಕಾನ್ಸ್ಟೆಂಟ್ ಇರುತ್ತೆ, b ನು ಕಾನ್ಸ್ಟೆಂಟ್, ಆರ್ಬಿಟರಿ ಕಾನ್ಸ್ಟೆಂಟ್ 0 ಬರುತ್ತೆ. Here it is the constant b, but this also 0. You simply a. Okay, and dou z by dou y with respect to y ಮಾಡಿದ್ರೆ get a b. ಹೌದಾ? Then it means dou z by dou x is a p, that is p equal to a. Dou z by dou y means q, q equal to b. Then get a complete integral. So the solution is, our solution is, that's correct, that is p equal to a hakri, q equal to b hakri, we get a ax plus by plus f of ab. What is the solution? First ಏನ್ ಮಾಡ್ತೀರಿ, ಡೈರೆಕ್ಟ್ ಆಗಿ ಹಾಕ್ರಿ. ನಿಮ್ ಮೆಥಡ್ ಹೇಳಿದೀನಿ. Just if it is equation, it is in the form of z is equal to px plus qy plus f of pq ಇತ್ತಂದ್ರ put p equal to a, q equal to b. ಅವಾಗ equation ಏನ್ ಬರುತ್ತೆ ನಮ್ದು ಸೊಲ್ಯೂಷನ್ z equal to ax plus by plus f of ab. ಪ್ರೀವಿಯಸ್ ನಾಗ ಏನ್ ಮಾಡಿದ್ವಿ, ಅಲ್ಲಿ 3 ಟರ್ಮ್ಸ್ ಇದ್ದವ್ರಿ, ax plus by plus c. ಓಕೆ, ಅಲ್ಲಿ 3 ಆರ್ಬಿಟರಿ ಕಾನ್ಸ್ಟೆಂಟ್ ಇದ್ವು. ಅದಕ್ಕೆ ನಾ ಏನ್ ಮಾಡ್ತಿದ್ದೆ, ಟೇಕಿಂಗ್ ಎನ್ ಒನ್ ಆಫ್ ದಿ ಬಿ ಎ ಫಾರ್ಮ್ ನಾಗನ ತೊಂತಿದ್ದೆ ಅಥವಾ ಎ ಬಿ ಫಾರ್ಮ್ ನಾಗನ ತೊಂತಿದ್ದೆ. ಬಟ್ ಇಲ್ಲಿ ನೆಸೆಸರಿ ಇಲ್ರಿ, ಆಲ್ರೆಡಿ ಓನ್ಲಿ ಕಂಟೈನಿಂಗ್ 2 ಆರ್ಬಿಟರಿ ಕಾನ್ಸ್ಟೆಂಟ್ ಫಾರ್ ಎ 2 ಇಂಡಿಪೆಂಡೆಂಟ್ ವೇರಿಯಬಲ್. ಇಲ್ಲಿ ಎಕ್ಸ್ ವೈ 2 ಇಂಡಿಪೆಂಡೆಂಟ್ ವೇರಿಯಬಲ್ ಅದಾವ, ಅದ್ರ ತಕ್ಕಂತೆ 2 ಆರ್ಬಿಟರಿ ಕಾನ್ಸ್ಟೆಂಟ್ ಅದ. ಓಕೆ, ಈ ಟೈಪ್ 2 ನಾಗ ಆಲ್ಸೋ ದಿಸ್ ಟೋಲ್ಡ್ ಸಿಂಗುಲರ್ ಇಂಟಿಗ್ರಲ್ ಕೇಳ್ತಾನ್ರಿ. ಆಲ್ಮೋಸ್ಟ್ ಆಲ್ ಒಂದ್ ಯಾವುದೇ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಇರುತ್ತೆ, ವಿ ಹ್ಯಾವ್ 4 ಸೊಲ್ಯೂಷನ್. ಇನ್ನಿ ಕ್ಲಾಸ್ನಾಗ ಪ್ರೀವಿಯಸ್ ಕ್ಲಾಸ್ನಾಗ ಹೇಳಿದೇನ್ರಿ ಎಷ್ಟು ಸೊಲ್ಯೂಷನ್ ಇರ್ತಾವ, ಮಿನಿಮಮ್ ವಿ ಹ್ಯಾವ್ 4 ಸೊಲ್ಯೂಷನ್. ಫಸ್ಟ್ ಇಸ್ ದ ಕಂಪ್ಲೀಟ್ ಇಂಟಿಗ್ರಲ್, ಸೆಕೆಂಡ್ ಈಸ್ ದ ಪರ್ಟಿಕ್ಯುಲರ್ ಇಂಟಿಗ್ರಲ್, ಥರ್ಡ್ ಈಸ್ ದ ಜನರಲ್ ಇಂಟಿಗ್ರಲ್, ಫೋರ್ತ್ ಇಸ್ ದ ಸಿಂಗುಲರ್ ಇಂಟಿಗ್ರಲ್. ಓಕೆ, ನಿಮಗ ಹೋಲ್ ಸಿಲೆಬಸ್ ಎಲ್ಲಾ ಸೊಲ್ಯೂಷನ್ ಕಂಡು ನೆಸೆಸರಿ ಇಲ್ಲ. ಟೈಪ್ 1 ನಾಗ ಕಂಪ್ಲೀಟ್ ಇಂಟಿಗ್ರಲ್ ಸಫಿಶಿಯಂಟ್. ಟೈಪ್ 2 ನಾಗ ನೋಡ್ರಿ ಕಂಪ್ಲೀಟ್ ಇಂಟಿಗ್ರಲ್ ಕೇಳ್ತಾನ, ಸಿಂಗುಲರ್ ಇಂಟಿಗ್ರಲ್ ಕೇಳ್ತಾನ ಆಲ್ಮೋಸ್ಟ್. ಓಕೆ, ಅದಕ್ಕೆ ಇಲ್ಲಿ ಸಿಂಗುಲರ್ ಇಂಟಿಗ್ರಲ್ ಅಂತ ಹೇಳ್ತೀನಿ. ಸಿಂಗುಲರ್ ಇಂಟಿಗ್ರಲ್ ಅಂದ್ರೇನು? ಪ್ರೀವಿಯಸ್ ಕ್ಲಾಸ್ ನಾಗ ಎನಿವನ್ ಹೌ ಟು ಡಿಫೈನ್ ಸಿಂಗುಲರ್ ಇಂಟಿಗ್ರಲ್? ಎನಿವನ್ ನೋಡ್ರಿ, ಸಿಂಗುಲರ್ ಇಂಟಿಗ್ರಲ್ ಅಂದ್ರ ನಮ್ಗೆ ಎಷ್ಟದ ಕಂಪ್ಲೀಟ್ ಇಂಟಿಗ್ರಲ್ ಆರ್ಬಿಟರಿ ಕಾನ್ಸ್ಟೆಂಟ್ a and b, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು a and b. ಬೇಕಾದ್ರೆ ಇಲ್ಲಿ ಬರೀತೀನಿ ನೋಡ್ರಿ, ದಿಸ್ ಇಸ್ ಅವರ್ ಕಂಪ್ಲೀಟ್ ಇಂಟಿಗ್ರಲ್. ಓಕೆ, ಡಿಫರೆನ್ಶಿಯೇಟ್, ಇಲ್ಲಿ ಆರ್ಬಿಟರಿ ಕಾನ್ಸ್ಟೆಂಟ್ a b ಅದಾವ, ಅದಕ್ಕೆ ಡಿಫರೆನ್ಶಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು a b. ಓಕೆ, ಗೆಟ್ dou z by dou a ಸಿಗುತ್ತ ನಮಗ. ನೆಕ್ಸ್ಟ್ dou z by dou b equal to 0 ಸಿಗುತ್ರಿ. ಇದನ್ನ ಹೋಲ್ equation 2 ಅಂತೀವಿ. From equation 1 and 2 we eliminate arbitrary constant a and b, then we get a solution. That solution is said to be a singular integral. Get a eliminate a and b, we get a solution
we get a solution is a singular integral or singular solution. Okay, ಈ ಎಕ್ಸಾಂಪಲ್ ಈ ಟೈಪ್ಸ್ ನಾಗ ಇವೆರಡು ಎಕ್ಸಾಂಪಲ್ ಅಂದ್ರೆ ಇವೆರಡು ಸೊಲ್ಯೂಷನ್ ಜಾಸ್ತಿ ಕೇಳ್ತಾನೆ, ಅದಕ್ಕೆ ಇವೆರಡಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಜನರಲಿ ಕಂಪ್ಲೀಟ್ ಇಂಟಿಗ್ರಲ್ ಎಲ್ಲ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಓಕೆ, ಇದರಲ್ಲಿ ಜಾಸ್ತಿ ಕ್ವಶನ್ ಸಿಂಗುಲರ್ ಇಂಟಿಗ್ರಲ್ ಕೇಳೋದಕ್ಕೆ ಕೇಳ್ತೀನಿ. ಇಲ್ಲ ಜನರಲ್ ಇಂಟಿಗ್ರಲ್ ಕೇಳ್ಬೋದ್ರಿ, ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋದು, ಅದನ್ನ ಜಾಸ್ತಿ ಕೇಳೋದಿಲ್ಲ ನಿಮ್ ಸಿಲೆಬಸ್ ಇಲ್ಲ. ಇರೋದು ಓನ್ಲಿ ಸಿಂಗುಲರ್ ಇಂಟಿಗ್ರಲ್, ಕಂಪ್ಲೀಟ್ ಇಂಟಿಗ್ರಲ್. ಓಕೆ, ಕಂಪ್ಲೀಟ್ ಇಂಟಿಗ್ರಲ್ ಅಂದ್ರೆ ಏನ್ ಮಾಡ್ತೀರಿ, ಜಸ್ಟ್ ಪುಟ್ p equal to a, q equal to b. we get a complete integral. Okay, ಆಮೇಲೆ ಸಪೋಸ್ ಮೆನ್ಷನ್ ಮಾಡಿದಪ್ಪ ನಿಮ್ಗ ಸಿಂಗುಲರ್ ಇಂಟಿಗ್ರಲ್ ಆಲ್ಸೋ ಫೈಂಡ್ ಔಟ್ ಸಿಂಗುಲರ್ ಇಂಟಿಗ್ರಲ್ ಅಂದ್ರೆ ಏನ್ ಮಾಡ್ರಿ, ಬಂದಂತ ಕಂಪ್ಲೀಟ್ ಇಂಟಿಗ್ರಲ್ ಗ ಡಿಫ್ರೆನ್ಶಿಯೇಟ್ ಮಾಡ್ರಿ, ಆರ್ಬಿಟರ್ ಕಾನ್ಸ್ಟೆಂಟ್ ಯಾವ ಇರ್ತಾವ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಎ ಬಿ ಅದ, ಎ ಬಿ ಡಿಫ್ರೆನ್ಶಿಯೇಟ್ ಮಾಡ್ರಿ, ಇಕ್ವೇಶನ್ ಬರ್ತಾವ, ರೀಸಾಲ್ವ್ ಮಾಡ್ರಿ, ನಮ್ಗೆ ಆರ್ಬಿಟರ್ ಕಾನ್ಸ್ಟೆಂಟ್ ಹೋಗ್ಬೇಕು, ಎ ಬಿ ಎಲಿಮಿನೇಟ್ ಆಗ್ಬೇಕು, ಅವ ಒಂದು ಫಾರ್ಮೇಶನ್ ಹೋಗ್ತಾ, ದಟ್ ಸೊಲ್ಯೂಷನ್ ಇಸ್ ಇಟ್ ವಿ ಸಿಂಗುಲರ್ ಇಂಟಿಗ್ರಲ್. ಓಕೆ, ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. ಪ್ರೀವಿಯಸ್ 2 ಮಾರ್ಕ್ಸ್ ಕೇಳ್ದ ನೋಡ್ರಿ. ಸಾಲ್ವ್ ಕ್ವಶನ್ ಪೇಪರ್ ನ ಸಾಲ್ವ್ ಒಂದೇ ಇರುತ್ರಿ, ನೀವೇ ಫೈಂಡ್ ಔಟ್ ಮಾಡಬೇಕು. ಟೈಪ್ 1 ನ, ಟೈಪ್ 2 ನ, ಟೈಪ್ 3 ನ, ಟೈಪ್ 4. ಓಕೆ, ಸೈನ್ ಆಫ್ z minus px minus qy is equal to pq. ಇಲ್ಲಿ ಕಂಪೇರ್ ಮಾಡಮ್ರಿ. ಟೈಪ್ 1 ಅಂದ್ರೇನು, ನನಗ ಬರೀ ಪಿ ಕ್ಯೂ ಇರ್ಬೇಕು, ಬಟ್ ಇಲ್ಲಿ ಜೆಡ್ ಅದ, ಎಕ್ಸ್ ಅದ, ವಾಯ್ ಅದ, ಅಂದ್ರೆ ಇದು ಟೈಪ್ 1 ಅಲ್ರಿ, ಹೌದಾ. ನೆಕ್ಸ್ಟ್ ಟೈಪ್ 3 ಬರಮ್. ಟೈಪ್ 3 ಅಂದ್ರೆ ಏನದ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಜೆಡ್ ಪಿ ಕ್ಯೂ ಇರ್ಬೇಕ್ರಿ. ಇಲ್ಲಿ ಜೆಡ್ ಪಿ ಕ್ಯೂ ಅದ, ಬಟ್ ಎಕ್ಸ್ ವೈ ಅದ, ಅಂದ್ರೆ ಇದು ಟೈಪ್ 3 ಅಲ್ಲ. ಟೈಪ್ 4 ಬರಮ್ರಿ. ಟೈಪ್ 4 ನಮ್ಗೆ ಹೆಂಗಿರ್ಬೇಕು, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಪಿ ಎಕ್ಸ್ ಒಂದ್ ಸೈಡ್ ಆಗ್ಬೇಕು, ಕ್ಯೂ ವೈ ಒಂದ್ ಸೈಡ್ ಆಗ್ಬೇಕು, ಓನ್ಲಿ ಪಿ ಎಕ್ಸ್ ಕ್ಯೂ ವೈ ಇರ್ಬೇಕ್ರಿ. ಬಟ್ ಇಲ್ಲಿ ಜೆಡ್ ಎಕ್ಸ್ಟ್ರಾ ಅದ, ಅಂದ್ರೆ ಟೈಪ್ 4 ಆಗಂಗಿಲ್ಲ. ನಾನು ಮಸ್ಟ್ ಅಂಡ್ ಶುಡ್ ಇಸ್ ದ ಟೈಪ್ 2, ದಟ್ ಈಸ್ ಜೆಡ್ ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಎಫ್ ಆಫ್ ಪಿ ಕ್ಯೂ ಫಾರ್ಮ್ ನಾಗ ಇರ್ಬೇಕ್ರಿ. ಓಕೆ, ಈ ಇಕ್ವೇಶನ್ ರಿಟರ್ನ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಈ ಸೈನ್ ನ ಆರ್ ಎಚ್ ಎಸ್ ನ ತೊಂತೀನಿ, ಹೋಗಿಟ್ಟು ಜೆಡ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್, ಸೈನ್ ಈ ಕಡೆ ಹೋದ್ರ ಹೋಗಿಟ್ಟು ಸೈನ್ ಇನ್ವರ್ಸ್ ಪಿ ಕ್ಯೂ. ಓಕೆ, ಪಿ ಎಕ್ಸ್ ಕ್ಯೂ ವೈ ನ ಆರ್ ಎಚ್ ಎಸ್ ನ ತೋರಿ, ಹೋಗಿಟ್ಟು ಜೆಡ್ ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಪಿ ಕ್ಯೂ. ಕ್ವಶನ್ ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ಇದು ಯಾವ ಫಾರ್ಮ್ ನಾಗ ಅದು ಗೊತ್ತಾಗವಲ್ತಂದು ಡೌಟ್ ಆಗುತ್ತೆ. ಇದನ್ನ ಬಾಸತ್ ಕೇಳಿದಾನೆ 2 ಮಾರ್ಕ್ಸಿಗೆ. ಫಸ್ಟ್ ವೇರಿಯಬಲ್ಸ್ ನೋಡ್ಕೋರಿ, ಬರೇ ಪಿ ಕ್ಯೂ ಇತ್ತು ಟೈಪ್ 1, ಜೆಡ್ ಪಿ ಕ್ಯೂ ಇತ್ತು ಟೈಪ್ 3, ಪಿ ಎಕ್ಸ್ ಕ್ಯೂ ವೈ ಇತ್ತು ಟೈಪ್ 4. ಇಫ್ ಇಟ್ ಇನ್ ದ ಫಾರ್ಮ್ ಜೆಡ್ ಪಿ ಎಕ್ಸ್ ಕ್ಯೂ ವೈ ಇತ್ತು ಅಂದ್ರೆ ದಟ್ ಮಸ್ಟ್ ಬಿ ಎ ಟೈಪ್ 2. ಓಕೆ, ಈಗ ಇದು ಇಕ್ವೇಶನ್ ಯಾವ ಫಾರ್ಮ್ ನಾಗ ಅದ, ಜೆಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಎಫ್ ಆಫ್ ಪಿ ಕ್ಯೂ ಫಾರ್ಮ್ ನಾಗ ಅದ ಫಂಕ್ಷನ್ ಸೈನ್ ಅದ. ಓಕೆ, ಇವಾಗ ಏನ್ ಮಾಡ್ಬೇಕು ನಾವು, ಸಾಲ್ವ್ ಒಂದಿದಾನ ನೋಡ್ರಿ. ಸಾಲ್ವ್ ಅಂತಂದ್ರ ವಿ ಹ್ಯಾವ್ ಟು ಫೈಂಡ್ ಔಟ್ ಓನ್ಲಿ ಕಂಪ್ಲೀಟ್ ಇಂಟಿಗ್ರಲ್. ಹೌದ್ರಿ, ಸಾಲ್ವ್ ಅಂತ ಮೆನ್ಷನ್ ಮಾಡಿದ ಅಂದ್ರ ನೀವು ಓನ್ಲಿ ಕಂಪ್ಲೀಟ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡ್ರಿ. ಸಪೋಸ್ 5 ಮಾರ್ಕ್ಸಿಗೆ ಇದ್ನಪ್ಪ ಸಾಲ್ವ್ ಅಂದ್ರ ವಿ ಹ್ಯಾವ್ ಟು ಫೈಂಡ್ ಔಟ್ ಸಿಂಗುಲರ್ ಇಂಟಿಗ್ರಲ್. ಆಲ್ಮೋಸ್ಟ್ ಅವ್ರು ಕೇಳುದಿಲ್ಲ, 2 ಮಾರ್ಕ್ಸಿಗೆ ಕೇಳ್ತಾನ. ಸಾಲ್ವ್ ಅಂತಂದ್ರ ವಿ ಹ್ಯಾವ್ ಟು ಫೈಂಡ್ ಔಟ್ ಸಿಂಪ್ಲಿ ಕಂಪ್ಲೀಟ್ ಇಂಟಿಗ್ರಲ್. ಇಲ್ಲ ಮೆನ್ಷನ್ ಮಾಡ್ತಾನ್ರಿ, ಫೈಂಡ್ ದಿ ಕಂಪ್ಲೀಟ್ ಇಂಟಿಗ್ರಲ್ ಅಂಡ್ ಸಿಂಗುಲರ್ ಇಂಟಿಗ್ರಲ್ ಆರ್ ಫೈಂಡ್ ದಿ ಸಿಂಗುಲರ್ ಇಂಟಿಗ್ರಲ್ ಮೆನ್ಷನ್ ಮಾಡಿದ್ನಪ್ಪ ಅಂದ್ರ ಸಿಂಗುಲರ್ ಇಂಟಿಗ್ರಲ್ ಕಂಡಿದ್ದೀರಿ. ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಸಿಂಗುಲರ್ ಇಂಟಿಗ್ರಲ್ ಅಂತ, ಸಿಂಪ್ಲಿ ಸಾಲ್ವ್ ಅಂದನ. ಅದಕ್ಕೆ ನಾ ಏನ್ ಮಾಡ್ತೀನಿ, ಫೈಂಡ್ ಔಟ್ ಓನ್ಲಿ ಬೇಸಿಕಲಿ ಕಂಪ್ಲೀಟ್ ಇಂಟಿಗ್ರಲ್ ಸಾಲ್ವ್ ಮಾಡ್ತೇನೆ, ಸೊಲ್ಯೂಷನ್ ಕಂಡಿಡ್ತೀನಿ. ಓಕೆ, ಕಂಪ್ಲೀಟ್ ಇಂಟಿಗ್ರಲ್ ಸೊಲ್ಯೂಷನ್ ಹೆಂಗ್ ಕಂಡಿಡ್ಬೇಕು, ಇಟ್ ಈಸ್ ಅ ಸೆಕೆಂಡ್ ಟೈಪ್, ನೋ ದಟ್ ಇಟ್ ಈಸ್ ಅ ಟೈಪ್ 2 ಫಾರ್ಮ್. ಟೈಪ್ 2 ಫಾರ್ಮ್ ಇದ್ರೆ ಏನ್ ಮಾಡ್ಬೇಕ್ರಿ, put p equal to a, q equal to b. Now equation ಏನೈತ್ರಿ, that is complete integral is z equal to ax plus by plus sin inverse of ab. This much only. ಇಷ್ಟೇ ರೀ ಸೊಲ್ಯೂಷನ್. 2 ಮಾರ್ಕ್ಸಿಗೆ ಕೇಳ್ತಾನೆ. ಅರ ಇಕ್ವೇಶನ್ ನೀವು ಮೇನ್ ಇರೋದೇನು, ಇಕ್ವೇಶನ್ ಯಾವ್ದು ಟೈಪ್ 1 ಟೈಪ್ 2 ಅದನ್ನ ಐಡೆಂಟಿಫೈ ಮೇನ್ ಇದು ರೀ ಕಾನ್ಸೆಪ್ಟ್. ಓಕೆ, ಆಮೇಲೆ ಅದು ರಿಟರ್ನ್ ಹೆಂಗ್ ಬರ್ಕೋದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಏನು ಇರುವುದಿಲ್ಲ, ಪಿ ಕೊಟ್ಟಿ ಹಾಕ್ರಿ, ಕ್ಯೂ ಕೊಟ್ಟು ಬಿ. ಓಕೆ, ಎನಿ ಡೌಟ್? ಸಾಲ್ವ್ ಅಂತಂದ್ರೆ ಓನ್ಲಿ ಪಿ ಕೊಟ್ಟಿ ಹಾಕ್ರಿ, ಕ್ಯೂ ಕೊಟ್ಟು ಬಿ ಹಾಕ್ರಿ, ಕಂಪ್ಲೀಟ್ ಇಂಟಿಗ್ರಲ್. ಓಕೆ, ಎನಿ ಡೌಟ್? ವಿಜಯ್, ಶ್ರೇಯಾ
Any No, doubt? ma'am. No, ma'am. Take one more example. Solve. ಏನ ಡೌಟ್ ಇದ್ರೆ ನೀವು ದಿತಾ? No, ma'am. Solve example. PQ is equal to e to power z minus px minus qy. ಇಲ್ಲಿ ನೋಡ್ರಿ ಇದನ್ನ ಹೆಂಗ್ ಟ್ವಿಸ್ಟ್ ಮಾಡಿದಾನ. ಫಸ್ಟ್ ಫೈಂಡ್ ಔಟ್ ಮಾಡ್ಬಿಡ. ಇಲ್ಲಿ ನೋಡ್ರಿ ಬರೀ ಪಿ ಕ್ಯೂ ನಾಗ ಐತನ ಇದು ಇಲ್ಲ, ಟೈಪ್ 1 ಅಲ್ಲಿ ಇದು. ಓಕೆ, ಆಮೇಲೆ ಟೈಪ್ 3 ಅಂದ್ರೂ ಜೆಡ್ ಇರ್ಬೇಕು, ಪಿ ಇರ್ಬೇಕು, ಕ್ಯೂ ಇರ್ಬೇಕು, ಮೂರೇ ಇರ್ಬೇಕ್ರಿ ಟರ್ಮ್. ಬಟ್ ಇಲ್ಲಿ ಏನದ ಎಕ್ಸ್ ವೈನ ಎಕ್ಸ್ಟ್ರಾ ಅದ, ಅಂದ್ರೆ ಟೈಪ್ 3ನೂ ಆಗಂಗಿಲ್ರಿ. ಆಮೇಲೆ ಟೈಪ್ 4 ನಾಗ ಏನ್ಬೇಕು, ಓನ್ಲಿ ಪಿ ಎಕ್ಸ್ ಕ್ಯೂ ವೈ ಇರ್ಬೇಕ್ರಿ. ಈಗ ಜೆಡ್ ಒಂದ್ ಎಕ್ಸ್ಟ್ರಾ ಅದ, ಪಾಸಿಬಲ್ ಇಲ್ಲ ಇಲ್ಲಿ. ಅದಕ್ಕೆ ಏನ್ ಮಾಡ್ತೀನಿ, ದಟ್ ಮಸ್ಟ್ ಬಿ ಟೈಪ್ 2. ಹೌದಾ, ನನಗೆ ಏನ್ ಬೇಕು, ಜೆಡ್ ಈಕ್ವಲ್ ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ವಿತ್ ಫಂಕ್ಷನ್ ಬರಬೇಕು. ಬೇಸ್ ಇಲ್ಲಿ ಏನಾರ ಇ ಅದ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅದ. ಎರಡು ಕಡೆ ಏನ್ ಮಾಡ್ತೀನಿ ಇವಾಗ, ಲಾಗ್ ಅಪ್ಲೈ ಮಾಡ್ತೀನಿ ಈ ಫಾರ್ಮ್ ನಾಗಿದ್ರ. ಅಪ್ಲೈಂಗ್ ಲಾಗ್ ಆನ್ ಬೋತ್ ಸೈಡ್. ಓಕೆ, ಅವಾಗ ಏನ್ ಸಿಕ್ಕ್ರ ನಮ್ಗ, ಲಾಗ್ ಪಿ ಕ್ಯೂ. ಯಾವತ್ತು ಲಾಗ್ ಬೇಸ್ ಏನಿರುತ್ತ, ಇ ಇರುತ್ತ. ಹಿಯರ್ ಲಾಗ್ ಇ ಟು ಪವರ್ ಜೆಡ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ ವೈ. ಬೇಸ್ ಏನಿರುತ್ತೆ ಆಲ್ವೇಸ್ ಇ ಇರುತ್ತೆ. ಬೇಸು ಟರ್ಮು ಎರಡು ಇ ಇತ್ತಂದ್ರ ವ್ಯಾಲ್ಯೂ ಏನ್ ಬರುತ್ತ್ರಿ, ಇದ್ದು ಬೇಸ್ ಇ ಅದ, ವ್ಯಾಲ್ಯೂ ಇ ಇತ್ತಂದ್ರ ಇದ್ರದ್ದು ಏನ್ ಬರುತ್ತೆ, ಗೆಟ್ ಜೆಡ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ ವೈ. ಫಾರ್ಮುಲಾ ಅದ ರೀ, always log e to the base e to the power x is always x. ಆ ಫಾರ್ಮುಲಾ ಅಪ್ಲೈ ಮಾಡೀನಿ. ಇಲ್ಲಿ ಏನ್ ಬಂತ ಇವಾಗ, ಲಾಗ್ ಪಿ ಕ್ಯೂ. ಓಕೆ, ಬೇಸ್ ಇ ಹಚ್ಚ್ರಿ ನಡೀತದೆ. ಇವಾಗ ಇಕ್ವೇಶನ್ ಯಾವ ಫಾರ್ಮ್ ನಾಗ ಬಂತ್ರಿ, ಜೆಡ್ ಮೈನಸ್ ಪಿ ಎಕ್ಸ್ ಕ್ಯೂ ಆರ್. ಬಟ್ ನಮ್ ಜೆಡ್ ಈಕ್ವಲ್ ಟು ಬರ್ಬೇಕಲ್ಲ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಹೆಂಗದ, ಈ ಫಾರ್ಮ್ಯಾಟ್ ನಾಗ ಅದ. ಅದಕ್ಕೆ ಎಂತಂತೀನಿ, ಜೆಡ್ ಒಂದ್ ಸೈಡ್ ತಗೋರಿ, get a px qy side tori, get a px plus qy plus log pq. Okay, next it is a type 2 form. It is a type 2 ಅಂದ್ರೆ standard 2 ಅನ್ನಂದ್ರೆ type 2 form. ಅವಾಗ ಏನ್ ಮಾಡಬೇಕು, put p equal to a, q equal to b. ಇಲ್ಲ ಬರೀ ಸಿಂಪ್ಲಿ ಸಾಲ್ವ್ ಒಂದೇನಂದ್ರ ಕಂಪ್ಲೀಟ್ ಇಂಟಿಗ್ರಲ್ ಸಫಿಶಿಯಂಟ್ ನಮಗ. ಓಕೆ, therefore complete integral is z equal to ax plus by plus log ab. ಬೇಸ್ ಹಚ್ಚ್ರಿ ನಡೀತದೆ, ಏನಿಲ್ಕು ಬೇಸ್ ಇದ್ದೇ ಇರುತ್ತೆ, ಅಲ್ಲಿ ಹಚ್ಚಿದ್ರೆ ಹಚ್ಚ್ರಿ. ಓಕೆ, ಸೊ ದಿಸ್ ಈಸ್ ಅ ಸೊಲ್ಯೂಷನ್. ಐಡೆಂಟಿಫೈ ಮಾಡು ಮೇನ್ ರೀ, ಯಾವ ಟೈಪ್ ಬರುತ್ತಾ, ಆಮೇಲೆ ರೀ ರಿಟರ್ನ್ ಆ ಟೈಪ್ ಫಾರ್ಮ್ನಾಗ ನಾವು ಬರ್ಕೋದು ಮೇನ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡ್ತಾ ನೋಡ್ರಿ, ಟೇಕ್ ಒನ್ ಮೋರ್. ಇದನ್ನ ಪ್ರೀವಿಯಸ್ ಕೇಳ್ದ ನೋಡ್ರಿ ಎಕ್ಸಾಂಪಲ್. find the complete integral and singular integral of a function with the z is equal to px plus qy, okay, minus px plus qy 2 square root of minus 2 square root of pq. Okay, ಇಲ್ಲಿ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡಿದ ನನಗ ಏನಂತ, ಫೈಂಡ್ ಕಂಪ್ಲೀಟ್ ಇಂಟಿಗ್ರಲ್ ಅಂಡ್ ಸಿಂಗುಲರ್ ಇಂಟಿಗ್ರಲ್ ಆಫ್ ಎ ಫಂಕ್ಷನ್ z equal to px plus qy minus 2 square root of pq. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನ್ರಿ, ರೀ ರಿಟರ್ನ್ ಬರೋ ನೆಸೆಸರಿನೇ ಇಲ್ಲ. ಬಟ್ ಇಲ್ಲಿ ಏನದ, px qy 2pq ಫಂಕ್ಷನ್ ಫಾರ್ಮ್ ನಾಗ ಅದ, ಅಂದ್ರೆ ಮಸ್ಟ್ ಅಂಡ್ ಶುಡ್ ಇದೆ ಯಾವುದು, ಟೈಪ್ 2. ಹೌದಾ, ಇಟ್ ಈಸ್ ಅ ಟೈಪ್ 2 ಫಾರ್ಮ್. ಅವಾಗ ಏನ್ ಮಾಡ್ಬೇಕು, ಫಸ್ಟ್ ಈ ಸಿಂಗುಲರ್ ಇಂಟಿಗ್ರಲ್ ಅಂದಾನ. ಸಿಂಗುಲರ್ ಇಂಟಿಗ್ರಲ್ ಕಂಡು ಹಿಡ್ಬೇಕಂದ್ರ ಪುಟ್ p equal to a, q equal to b. We get a z singular integral is z is equal to ax plus by minus 2 square root of ab. Okay,
ನೆಕ್ಸ್ಟ್ ಏನಂದ್ರ ಸಿಂಗುಲರ್ ಇಂಟಿಗ್ರಲ್ ರೀ. ಸಿಂಗುಲರ್ ಇಂಟಿಗ್ರಲ್ ಅಂದ್ರೇನು ಕಂಪ್ಲೀಟ್ ನ ಇಂಟಿಗ್ರಲ್ ಎಷ್ಟು ಆರ್ಬಿಟರಿ ಕಾನ್ಸ್ಟೆಂಟ್ ಅದಾವ ಎ ಅಂಡ್ ಬಿ ವಿತ್ ರೆಸ್ಪೆಕ್ಟ್ ಟು ಅದನ್ನ ಮಾಡ್ರಿ. ಇದನ್ ಬೇಕಾದ್ರೆ ಇದನ್ನ ಇಕ್ವೇಶನ್ 1 ಅಂತೀನಿ. ಡಿಫ್ರೆನ್ಶಿಯೇಟ್ ಪಾರ್ಷಿಯಲಿ ಆರ್ಬಿಟರಿ ಕಾನ್ಸ್ಟೆಂಟ್ ಯಾವ್ದು ಇರ್ತಾರೆ ಅದು ವಿತ್ ರೆಸ್ಪೆಕ್ಟ್ ಮಾಡ್ರಿ. ವಿತ್ ರೆಸ್ಪೆಕ್ಟ್ ಟು ಎ ಬಿ. ಓಕೆ, ಫಸ್ಟ್ ಡೋ ಜೆಡ್ ಬೈ ಡೋ ಎ ಮಾಡ್ತೀನಿ. ಓಕೆ, ಡೋ ಜೆಡ್ ಬೈ ಡೋ ಎ ವಿತ್ ರೆಸ್ಪೆಕ್ಟ್ ಟು ಎ ಅದ. ಹೌದಾ, ಇಲ್ಲಿ ನೋಡ್ರಿ ವಿತ್ ರೆಸ್ಪೆಕ್ಟ್ ಟು ಎ ಇದ್ದಾಗ ಬಿ ಕಾನ್ಸ್ಟೆಂಟ್. ಇದು ಡಿಫ್ರೆನ್ಶಿಯೇಷನ್ ಏನಾಗ್ತ್ರಿ ಡೋ ಜೆಡ್ ಬೈ ಡೋ ಎ ಇದು ಗೆಟ್ ಇದು 1 ಆಗುತ್ತಾ ಎಕ್ಸ್ ಕಾನ್ಸ್ಟೆಂಟ್ ಹಂಗೆ ಹೋಯ್ತದ. ಹೌದಾ, ಇಲ್ಲಿ ಬಿ ನು ಕಾನ್ಸ್ಟೆಂಟ್ ವೈ ನು ಕಾನ್ಸ್ಟೆಂಟ್. ಯಾಕಂದ್ರೆ ವೈ ಆಲ್ವೇಸ್ ನೋ ದಟ್ ಇಸ್ ಇಂಡಿಪೆಂಡೆಂಟ್. ಹೌದಾ, ಬೇಸಿಕಲಿ ನಮ್ ಪಾರ್ಷಿಯಲ್ ಡಿಫರೆಂಟ್. ಇಲ್ಲಿ ನಮಗ ಬಿ ನು ಆರ್ಬಿಟರಿ ಕಾನ್ಸ್ಟೆಂಟ್ ಅದ ಅಂದ್ರೆ ಇದೇನಾಗ್ಬಿಡ್ತು ಗೆಟ್ 0. ಇವಾಗ ಇಲ್ಲಿ ಬರ್ರಿ ಮೈನಸ್ 2 ಕಾನ್ಸ್ಟೆಂಟ್ ಹಂಗೆ ಇರ್ತೀನಿ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಏನಾಗುತ್ತೆ ಡಿಫ್ರೆನ್ಶಿಯೇಷನ್ ಎನಿವನ್ ಸ್ಕ್ವೇರ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಅದ ರೀ. ಅದು ಡಿಫ್ರೆನ್ಶಿಯೇಷನ್ ಏನಾಗುತ್ತ್ರಿ ಪಾರ್ಷಿಯಲಿ ಮಾಡಿದ್ರ ಇದು ರೂಟ್ ಎಕ್ಸ್ ಇದ್ದಂಗ್ರಿ. ಹೌದಾ, ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನದ ಬೇಸಿಕಲಿ ಇದು ಇನ್ ದ ಫಾರ್ಮ್ ಆಫ್ ರೂಟ್ ಎಕ್ಸ್ ಅದ. ಈ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನಾಗುತ್ತ 1/2 x raised to minus 1/2. 1/2 ಅಲ್ಲ 1/2 ರೂಟ್ ಎಕ್ಸ್ ಆಗುತ್ತೆ. ಹೌದಾ, ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನು 1/2 ರೂಟ್ ಎಕ್ಸ್ ರೀ. ಹೌದಾ, ಇಲ್ಲಿ ನನಗೇನದ ರೂಟ್ ಎಕ್ಸ್ ಬದ್ಲಿ ರೂಟ್ ಎ ಬಿ ಅದ ಅಂದ್ರೆ ಏನಾಯ್ತು 1/2 ರೂಟ್ ಎ ಬಿ. ನೆಕ್ಸ್ಟ್ ರೂಟ್ ಎ ಬಿ ಮಾಡ್ಬೇಕಲ್ರಿ ಚೈನ್ ರೂಲ್. ಸ್ಕ್ವೇರ್ ರೂಟ್ ಆಫ್ ಎ ಬಿ ಎಕ್ಸ್ ಫಾರ್ಮ್ ನಾಗ ಇತ್ತಂದ್ರೆ ಎಕ್ಸ್ ಡಿಫ್ರೆನ್ಶಿಯೇಟ್ 1 ಆಗ್ತದೆ, ಅಲ್ಲಿ ಸ್ಟಾಪ್ ಆಗುತ್ತೆ. ಬಟ್ ನನ್ಗೆ ಎಕ್ಸ್ ಫಾರ್ಮ್ ನಾಗ ಇಲ್ಲ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಅದ. ಇದು ಡಿಫ್ರೆನ್ಶಿಯೇಷನ್ ಇವಾಗ ಎ ಬಿ ಇದು. ಎ ಬಿ ಡಿಫ್ರೆನ್ಶಿಯೇಷನ್ ಏನಾಗುತ್ತ್ರಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎ ದ ಬಿ ಕಾನ್ಸ್ಟೆಂಟ್. ಅವು ಗೆಟ್ ಸಿಂಪ್ಲಿ ಸ್ಕ್ವೇರ್ ರೂಟ್ ಬಿ. ಓಕೆ, ಡಿಫ್ರೆನ್ಶಿಯೇಷನ್ ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲೋ? ಫಸ್ಟ್ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನು 1/2 ರೂಟ್ ಎಕ್ಸ್. ಅದಕ್ಕೆ 1/2 ರೂಟ್ ಎಕ್ಸ್ ತೊಗೊಂಡ್ರಿ. ಬಟ್ ಇದು ಡಿಫ್ರೆನ್ಶಿಯೇಷನ್ ಮಾಡ್ಬೇಕಲ್ಲ. ಈ ಡಿಫ್ರೆನ್ಶಿಯೇಷನ್ ಏನಾಗುತ್ತ್ರಿ ಗೆಟ್ ಸ್ಕ್ವೇರ್ ರೂಟ್ ಎ ಕಾನ್ಸ್ಟೆಂಟ್ ಇದು ಸಾರಿ ಎ ವೇರಿಯಬಲ್ ಅದ ಎ 1 ಆಗುತ್ತಾ ಬಿ ಕಾನ್ಸ್ಟೆಂಟ್ ಅದಕ್ಕೆ ಸಿಂಪ್ಲಿ ಸ್ಕ್ವೇರ್ ರೂಟ್ ಆಫ್ ಬಿ ಉಳಿತೈತ್ರಿ. ಇಲ್ಲಿ ಎ 1 ಆಗುತ್ತೆ. ಓಕೆ, ಎನಿ ಡೌಟ್ ಮ್ಯಾಮ್ ಅದು ಸ್ಕ್ವೇರ್ ರೂಟ್ ಆಫ್ ಬಿ ಬರಲ್ರಿ ಮ್ಯಾಮ್, ಬರೀ ಬಿ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ ಬಿ ಬರಲ್ರಿ, ಬರೀ ಬಿ ಬರುತ್ತೆ. 2 ಇಂಟು 1/ರೂಟ್ ಎಕ್ಸ್ ಆಯ್ತ್ರಿ. ಚೇಂಜ್ ಹಾಕಿ ರೂಟ್ ಎಕ್ಸ್ ಅಲ್ಲ ಎಕ್ಸ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್ ಎಕ್ಸ್ ಸಿಂಪ್ಲಿ ಬಿ. ಓಕೆ, ಈಗ ಸಾಲ್ವ್ ಮಾಡ್ರಿ. 2 ಕ್ಯಾನ್ಸಲ್ ಆಯ್ತು. ಹೌದಾ, ಈಗ ನೋಡ್ರಿ ಇಲ್ಲಿ ಡೋ ಜೆಡ್ ಬೈ ಡೋ ಎ ಜೆಡ್ ಇದು ವಿತ್ ರೆಸ್ಪೆಕ್ಟ್ ಇಟ್ ಕಾನ್ಸ್ಟೆಂಟ್ ಅದ. ಹೌದಾ, ಬಟ್ ಜೆಡ್ ಫಂಕ್ಷನ್ ನಾಗ ಏನದರಿ ನಮ್ದು ಆಲ್ವೇಸ್ ಇಟ್ ಈಸ್ ಜೆಡ್ ನ ಹೆಂಗ್ ಡಿಫೈನ್ ಮಾಡ್ತೀರಿ ಜೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಫಾರ್ಮ್ ನಾಗ ಇರುತ್ತೆ. ಹೌದಾ, ಅಂದ್ರೆ ಡೋ ಜೆಡ್ ಬೈ ಡೋ ವೈ ಅಂದ್ರೆ ಇಸ್ ಇಟ್ ಪಾಸಿಬಲ್ ಇದ್ರ ಡಿಫ್ರೆನ್ಶಿಯೇಷನ್ ಏನಾಗುತ್ತ್ರಿ 0ನೇ ಆಗುತ್ತ್ರಿ. ಓಕೆ, ಯಾಕಂದ್ರ ಇಲ್ಲಿ ಅದ ಫಂಕ್ಷನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡೀನಿ. ಬಟ್ ಜೆಡ್ ಇಸ್ ಆಲ್ವೇಸ್ ಇಟ್ ಈಸ್ ಎ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ವೈ ಫಾರ್ಮ್ ನಾಗ್ರಿ. ಜೆಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಇರೋದು ಎಕ್ಸ್ ವೈ ಎರಡೇ ಬೇಸಿಕಲಿ. ಬಟ್ ಇದು ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟೆಂಟ್ ಮಾಡಕೋತೀನಿ. ಜೆಡ್ ನಾಗ ಎ ಬಿ ಇಲ್ಲ, ಅದ್ರ ವ್ಯಾಲ್ಯೂನ ಏನಾಗುತ್ತ್ರಿ ಗೆಟ್ 0. ಅಂದ್ರೆ ಏನ್ ಬಂತ ನಮ್ಗೆ ಸಿಂಪ್ಲಿ ಎಕ್ಸ್ 2 ಕ್ಯಾನ್ಸಲ್ ಆಯ್ತು. 1 ಸ್ಕ್ವೇರ್ ರೂಟ್ ತೆಗೆದ್ರ ಮೈನಸ್ ಸ್ಕ್ವೇರ್ ರೂಟ್ ಬಿ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಎ ಬಂದ್ರಿ. ಹೌದಾ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಇದನ್ನ ನಿಮ್ ಸಂಬಂಧ ಹಚ್ಚಿನ ಡೋ ಜೆಡ್ ಬೈ ಆಕ್ಚುಲಿ ಇಲ್ಲಿ ಏನಾಗುತ್ತಾ ಜೆಡ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ 2 ಸ್ಕ್ವೇರ್ ರೂಟ್ ಆಫ್ ಎ ಬಿ ಅದ. ಡಿಫ್ರೆನ್ಶಿಯೇಟ್ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎ ಬಿ ಮಾಡಾಕೋತೀನಿ. ಇವು ಆರ್ಬಿಟರಿ ಕಾನ್ಸ್ಟೆಂಟ್. ಹೌದಾ, ಇಲ್ಲಿ ನೋಡ್ರಿ ಜೆಡ್ ಆಲ್ವೇಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಡಿಫೈನ್ ಮಾಡ್ಬೇಕಂದ್ರೆ ಜೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಫಾರ್ಮ್ ನಾಗ ಇರುತ್ತ್ರಿ. ಜೆಡ್ ನ ವೇರಿಯಬಲ್ ಯಾವತ್ತೂ ಇರ್ತಾವ ಎಕ್ಸ್ ಅಂಡ್ ವೈ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್ ರೀ. ಹೌದಾ, ವಿತ್ ರೆಸ್ಪೆಕ್ಟ್ ಎಕ್ಸ್ ವೈ ಮಾಡಿದ್ರ ಅಷ್ಟೇ ಡಿಫೈನ್ ಮಾಡಕ್ ಬರುತ್ತೆ. ಅದಕ್ಕೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಎ ಮಾಡೀನಿ ಆರ್ಬಿಟರಿ ಕಾನ್ಸ್ಟೆಂಟ್ ಜೆಡ್ ನ ಎ ಇಲ್ಲ ಅಂದ್ರೆ ಇದು ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಇಲ್ಲೇ ವಿತ್ ರೆಸ್ಪೆಕ್ಟ್ ಎ ಮಾಡಿದ ಈ ಟರ್ಮ್ ಏನಾಗುತ್ತ್ರಿ ಎ 1 ಆಗುತ್ತೆ ಎಕ್ಸ್ ಹಂಗೆ ಆಗುತ್ತೆ ಮಲ್ಟಿಪ್ಲೈ ಮಾಡೀನಿ. ಇಲ್ಲಿ ಬಿ ನು ಕಾನ್ಸ್ಟೆಂಟ್ ವೈ ನು ಇಂಡಿಪೆಂಡೆಂಟ್ ಎರಡು ಏನಾಗುತ್ತೆ 0 ಮೈನಸ್ 2 ಕಾನ್ಸ್ಟೆಂಟ್ ಹಂಗೆ ಇರ್ತೀನಿ. 1/ರೂಟ್ ಎಕ್ಸ್ ಏನದ 1/2 ರೂಟ್ ಎಕ್ಸ್. ನೆಕ್ಸ್ಟ್ ಎ ಬಿ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ಸಿಂಪ್ಲಿ ಬಿ. ಹೌದ್ರಿ, ಇದು 0 ಐತೆ ಎಕ್ಸ್ ಆಯ್ತು 2 ಕ್ಯಾನ್ಸಲ್ ಆಯ್ತು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಬೇಕಾದ್ರೆ ಇದು ಸ್ಕ್ವೇರ್ ರೂಟ್ ಆಫ್
ಸ್ಕ್ವೇರಿಂಗ್ ಮಾಡ್ತೀನಿ ರೀ. ಒನ್ಸ್ ಅಗೇನ್ ವಿ ಗೆಟ್ ಅ ಬಿ. 1 ಸ್ಕ್ವೇರ್ ರೂಟ್ ಬಿ ಹೋತಂದ್ರ ಸಿಂಪ್ಲಿ 1 ಉಳಿತೈತ, ಸ್ಕ್ವೇರ್ ರೂಟ್ ಬಿ ಬಿಡ್ ಬೈ ಸ್ಕ್ವೇರ್ ರೂಟ್ ಎ. ಅಂದ್ರೆ ಇಲ್ಲಿ ಏನ್ ಬಂತು, x ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಬಿ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಎ ಬಂದ್ರಿ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದಾಗ. ಈ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡ್ರಿ. ಒನ್ಸ್ ಅಗೇನ್ ಡೋ ಜೆಡ್, ಬಟ್ ಜೆಡ್ ನಾಗ ಏನಿಲ್ಲ, ಬಿ ಇಲ್ಲ, ಎಕ್ಸ್ ವೈ ಫಾರ್ಮ್ ನಾಗ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟೆಂಟ್ ಕೂಡ ವಿತ್ ರೆಸ್ಪೆಕ್ಟ್ ಟು ಮಾಡಿರ್ ವಿಗೆಟ್ ಒನ್ಸ್ ಅಗೇನ್ ವಿತ್ 0. ನೆಕ್ಸ್ಟ್ ಎಕ್ಸ್ ಇಂಡಿಪೆಂಡೆಂಟ್, ಏನು ಕಾನ್ಸ್ಟೆಂಟ್, ಎರಡು ಕಾನ್ಸ್ಟೆಂಟ್ ಇದ್ದಂಗ ಇದು ಡಿಫ್ರೆನ್ಸಿಯೇಷನ್ ಏನಾಯ್ತು ಒನ್ಸ್ ಅಗೇನ್ 0. ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಕ್ ಹೋಗ್ತೀನಿ, ಬಿ ಟರ್ಮ್ ಇರೋದು ಇವೆರಡ, ರಿಮೈನಿಂಗ್ ಆಲ್ ಆರ್ ಕಾನ್ಸ್ಟೆಂಟ್ ಇದ್ದಂಗ ಪಾರ್ಷಿಯಲ್ ನಾಗ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಕ್ ಹೋದ್ರ y ಕಾನ್ಸ್ಟೆಂಟ್ ಪ್ಲಸ್ y ಹೆಂಗೆ ಹೇಳ್ತೀನಿ b1 ಆಗುತ್ತೆ. ನೆಕ್ಸ್ಟ್ 2 ಕಾನ್ಸ್ಟೆಂಟ್, ಒನ್ಸ್ ಅಗೇನ್ ರೂಟ್ ಎಕ್ಸ್ ಅಂದ್ರ 1/2 ರೂಟ್ ಎಕ್ಸ್. ನೆಕ್ಸ್ಟ್ ಎಕ್ಸ್ ದ ಫಾರ್ಮ್ ಎ ಬಿ ಫಾರ್ಮ್ ನಾಗ ಅದ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಿದಾಗ ಏನಾಗುತ್ತ್ರಿ, ಎ ಆಸ್ ಇಟ್ ಈಸ್, ಬಿ 1 ಆಗುತ್ತೆ. ಸಾಲ್ವ್ ಮಾಡ್ರಿ, ಏನ್ ಬಂತು, 2 ಕ್ಯಾನ್ಸಲ್ ಆಯ್ತು. y ಮೈನಸ್ 1 ಸ್ಕ್ವೇರ್ ಇಟ್ಟು ಹೋದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಬಿ is equal to 0. Then y is equal to, we get a square root of a divided by square root of b. But ನಮ್ಗೆ ಏನಾಗಬೇಕೈತಿ, we have to eliminate a and b from equation 1, that is complete integral. ನನಗೀಗ a and b ಬಟ್ ಎಲಿಮಿನೇಟ್ ಆಗ್ಬೇಕಾಯ್ತ್ರಿ ಯೂಸಿಂಗ್ ದಿ ಇಕ್ವೇಶನ್ 1 2 ಇದನ್ ಬೇಕಾರ 2 3 ಅಂತ. ಹೌದಾ, ಎಲಿಮಿನೇಟ್ ಏನಾಗಬೇಕೈತಿ, a and b ಎಲಿಮಿನೇಟ್ ಆಗ್ಬೇಕಾಗೈತ್ರಿ. ಪಾಸಿಬಲ್ ನೋಡ್ರಿ, ಸಪೋಸ್ ಎ ವ್ಯಾಲ್ಯೂ ತಂದು ಎಕ್ಸ್ ಫಾರ್ಮ್ ನಾಗ ತಗೋರಕ್ ಬರಂಗಿಲ್ಲ, ಯಾಕಂದ್ರ ಸ್ಕ್ವೇರ್ ರೂಟ್ ಬಿ ಅದ. ಆಮೇಲೆ ಇಲ್ಲಿನೂ ಸ್ಕ್ವೇರ್ ರೂಟ್ ಬಿ ನ ಎ ಫಾರ್ಮ್ ನಾಗ ಇಂಟರ್ನೆಟ್ ಚೇಂಜ್ ಮಾಡಕ್ ಆಗಂಗಿಲ್ರಿ, ಇಲ್ಲಿ ಪಾಸಿಬಲ್ ಇಲ್ಲೇ ಇಲ್ಲ. ಅವಾಗ ಏನ್ ಮಾಡ್ರಿ, ಎ ನ ಎಕ್ಸ್ ಫಾರ್ಮ್ ನಾಗ ಬರಕ್ ಆಗ್ತಿಲ್ಲ, ಅಥವಾ ಬಿ ನು ಎಕ್ಸ್ ಫಾರ್ಮ್ ನಾಗ ಬರಕ್ ಆಗವಲ್ತು, ಅಥವಾ ಇಲ್ಲೇ ಎ ನ ಬಿ ನು ವೈ ಫಾರ್ಮ್ ನಾಗೂ ಬರಕ್ ಆಗವಲ್ತು, ಪಾಸಿಬಲ್ ಇಲ್ರಿ. ಈ ಫಾರ್ಮೆಟ್ ನಾಗ ಏನ್ ಮಾಡ್ರಿ, ಜಸ್ಟ್ ಪಾಸಿಬಲ್ ಇವೆರಡು ಕ್ಯಾನ್ಸಲ್ ಆಗ್ಬೇಕು ನನಗ. ಇವೆರಡನ್ನ ಎಡಿಷನ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೇನು, ಸಬ್ಸ್ಟ್ರಾಕ್ಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸ್ಕ್ವೇರ್ ರೂಟ್ ಎ ಕ್ಯಾನ್ಸಲ್ ಆಗುತ್ತಾ, ಸ್ಕ್ವೇರ್ ರೂಟ್ ಬಿ ಕ್ಯಾನ್ಸಲ್ ಆಗುತ್ತಾ, ಹೋಲ್ ನಮ್ಗ ಎ ಬಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ಏನಂತೀನಿ, ಇಕ್ವೇಶನ್ 2 into 3 ಅಂತೀನಿ. ವಾಟ್ ಯು ಗೆಟ್, xy is equal to square root b divided by square root a into square root a divided by square root b. b square root cancel ಆಯ್ತು, square root a cancel ಆಯ್ತು, we get a xy is equal to 1. So this is our singular integral solution. ಇಲ್ಲಿ ಕೇರ್ಫುಲ್ ಆಗಿ ನೋಡ್ರಿ, ಡಿಫ್ರೆನ್ಶಿಯೇಟ್ ವಿತ್ ಆರ್ಬಿಟರಿ ಫಂಕ್ಷನ್ ಮಾಡಕೋತ್ರ ಆಲ್ವೇಸ್ ಡೋ ಜೆಡ್ ಬೈ ಡೋ ಇ 0 ಬರುತ್ತಾ. ಆಮೇಲೆ ಎರಡು ಡಿಫ್ರೆನ್ಶಿಯೇಷನ್ ಮಾಡಿದ್ಮೇಲೆ ಇಲ್ಲಿ ನೋಡ್ರಿ, ನಮಗ್ ಒಂದು ಎಕ್ಸ್ ಎ ಫಾರ್ಮ್ ನಾಗನ ಬರ್ಬೇಕು, ಒಂದು ಅಥವಾ ಎ ಎಕ್ಸ್ ಫಾರ್ಮ್ ನಾಗನ ಬರ್ಬೇಕು, ಎ ವೈ ಫಾರ್ಮ್ ನಾಗನ ಬರ್ಬೇಕು, ಅಥವಾ ಬಿ ಎಕ್ಸ್ ಫಾರ್ಮ್ ನಾಗ ಬರ್ಬೇಕು, ವೈ ಫಾರ್ಮ್ ನಾಗ ಎಲಿಮಿನೇಟ್ ಆಗ್ಬೇಕಾಗಿಲ್ಲ. ಇಲ್ಲಿ ವ್ಯಾಲ್ಯೂ ಹಾಕ್ಬೇಕಂದ್ರ ಪಾಸಿಬಲ್ ಇಲ್ಲಿ ಇಲ್ರಿ. ಅದಕ್ಕೆ ಏನ್ ಮಾಡ್ಬಿಡ್ರಿ, ಇವೆರಡೇ ಇಕ್ವೇಶನ್ ತೋರಿ, ಎಡಿಷನ್ ಪಾಸಿಬಲ್ ಇತ್ತು ಎಲಿಮಿನೇಟ್ ಆಗಕ್ಕ ಎಡಿಷನ್ ಮಾಡ್ರಿ, ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ರಿ, ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಅಥವಾ ಡಿವಿಷನ್ ಮಾಡ್ರಿ. ಇಲ್ಲಿ ಪಾಸಿಬಲ್ ಮಲ್ಟಿಪ್ಲಿಕೇಶನ್ ಅದ, ಅದಕ್ಕೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಕ್ವೇಶನ್ 2 and 3 ಅಂದಿನಿ, we get a xy is equal to 1. So this is our singular integral. Okay, any doubt? ಡಿಫ್ರೆನ್ಸಿಯೇಷನ್ ನೆನಪಿರ್ಬೇಕಾ, ರೂಟ್ ಎಕ್ಸ್ ಅಂದ್ರೂ 1/2 ರೂಟ್ ಎಕ್ಸ್ ಅಂತ. ನೆಕ್ಸ್ಟ್ ಇದು ಎಕ್ಸ್ ಫಾರ್ಮ್ ನಾಗಿಲ್ಲ, ಇಟ್ ಇಸ್ ಒನ್ ಆಫ್ ದ ವೇರಿಯಬಲ್ ಅದ, ಎ ಬಿ ಅದ, ಮತ್ತೆ ಎ ಬಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಓಕೆ, ಎನಿ ಡೌಟ್? ಟೇಕ್ ಒನ್ ಮೋರ್. ಇಲ್ಲಿ ಡೈರೆಕ್ಟ್ ಹಾಕಿ ಇದನ್ನ ನೋಡ್ರಿ, ಡೈರೆಕ್ಟ್ ಓನ್ಲಿ ಸಿಂಪ್ಲಿ ಸಿಂಗುಲರ್ ಇಂಟಿಗ್ರಲ್ ಅನ್ಬೋದು. ಫೈಂಡ್ ದಿ singular integral of z is equal to px plus qy plus log pq. Okay, ಇಲ್ಲಿ ನೋಡ್ರಿ, ಸಿಂಗುಲರ್ ಇಂಟಿಗ್ರಲ್ ಕಂಡಿಡಿ ಅಂದಾನ. ಆಲ್ವೇಸ್ ನಮ್ ಸಿಂಗುಲರ್ ಇಂಟಿಗ್ರಲ್ ಬೇಕಂದ್ರೆ ಮಸ್ಟ್ ಕಂಪ್ಲೀಟ್ ಇಂಟಿಗ್ರಲ್ ಬೇಕ್ರಿ. ಡೈರೆಕ್ಟ್ ಆಗಿ ನಿಮ್ಗೆ ಸಿಂಗುಲರ್ ಇಂಟಿ ಡಿಫ್ರೆನ್ಶಿಯೇಟ್ ಇದನ್ನ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಪಿ ಕ್ಯೂ ನೇ ಆರ್ಬಿಟರಿ ಅದಂತ ಮಾಡ್ಬೇಡ್ರಿ. ಓಕೆ, ಇದು ಇಕ್ವೇಶನ್ ಟೈಪ್ 2 ಫಾರ್ಮ್ ನಾಗ ಅದ, ಬಟ್ ನನಗ್ ಸಿಂಗುಲರ್ ಇಂಟಿಗ್ರಲ್ ಅಂದ್ರನು ಕಂಪ್ಲೀಟ್ ಇಂಟಿಗ್ರಲ್ ಬರುವಂತ ಆರ್ಬಿಟರಿ ಕಾನ್ಸ್ಟೆಂಟ್ ಬೇಕು, ಮಸ್ಟ್ ಅಂಡ್ ಶುಡ್. ಅದ್ರಲ್ಲೇ ವಿತ್ ರೆಸ್ಪೆಕ್ಟ್ ಟು ಮಾಡ್ಬೇಕು ನಾನು. ಹೌದಾ, ಸಿಂಗುಲರ್ ಇಂಟಿಗ್ರಲ್ ಕೇಳೇನಂದ್ರ ಫಸ್ಟ್ ಕಂಪ್ಲೀಟ್ ಇಂಟಿಗ್ರಲ್ ಕಂಡಿಡಿರಿ, ಆಮೇಲೆ ಸಿಂಗುಲರ್ ಇಂಟಿಗ್ರಲ್ ಕಂಡಿಡಿ. ಓಕೆ, ದೆನ್ ಡೈರೆಕ್ಟ್ ಆಗಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ px plus qy plus log pq ಅದ. ನಾ ಏನ್ ನೋಡ್ತೀನಿ,
is a type 2 form. Type 2 form. Therefore, put P equal to A, Q equal to B. Then we get a complete integral is Z equal to AX plus BY plus log AB. ಹೌದಾ, ನಮ್ ಕಂಪ್ಲೀಟ್ ಇಂಟಿಗ್ರಲ್ ಸಿಕ್ತು. ಇಲ್ಲಿ ನೋಡ್ರಿ, ಇವಾಗ ಇದು ಆರ್ಬಿಟರಿ ಕಾನ್ಸ್ಟೆಂಟ್ ಏನದಾವು, ಒಂದ್ ಸೆಕೆಂಡ್ ಎ ಬಿ ಫಾರ್ಮ್ ಅದ. ಹೌದಾ, ಇವಾಗ ಮಾಡ್ರಿ ಡಿಫ್ರೆನ್ಶಿಯೇಟ್ ಪಾರ್ಷಿಯಲಿ, ನಮ್ ಸಿಂಗ್ಯುಲರ್ ಇಂಟಿಗ್ರಲ್ ಇದನ್ನ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎ ಬಿ. ಹೌದಾ, ಫಸ್ಟ್ ನಮ್ ಬೇಸಿಕಲಿ ಗೊತ್ತದ ಎ ಇಸ್ ಆರ್ಬಿಟರಿ ಕಾನ್ಸ್ಟೆಂಟ್, ಬಿ ಇಸ್ ಆಲ್ಸೋ ಆರ್ಬಿಟರಿ ಕಾನ್ಸ್ಟೆಂಟ್. ಡೋ ಜೆಡ್ ಜೆಡ್ ಇವ್ರನ್ನ ಎಕ್ಸ್ ವೈ ಫಾರ್ಮ್ ನ ಅಷ್ಟೇ ಇರ್ತ. ಡೋ ಜೆಡ್ ಬೈ ಡೋ ವೈ ಏನಾಗುತ್ತ, 0 ಆಗುತ್ತ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಎ ಮಾಡಾಕತ್ತೀನಿ. ಎ ವೇರಿಯಬಲ್ ಎಲ್ಲದಾವ, ಇದು ಒಂದು ಉಳ್ಕಿದ್ವೆಲ್ಲ ಕಾನ್ಸ್ಟೆಂಟ್ ಇದ್ದಂಗ ಅದು ಈ ಟರ್ಮು 0 ಬಂತು. ಎ ವೇರಿಯಬಲ್ ಎಕ್ಸ್ ಕಾನ್ಸ್ಟೆಂಟ್ ಅದ, ಎಕ್ಸ್ ಹಂಗೆ ಇರ್ತೀನಿ, ಎ 1 ಬರುತ್ತಾ, ಇದು ಕಾನ್ಸ್ಟೆಂಟ್, ಇದು 0 ಬಂತು. ಎ ಟರ್ಮ್ ಇಲ್ಲ ಅದ. ಲಾಗ್ ಎ ಬಿ ಅಂದ್ರೆ ಏನಾಗುತ್ತ್ರಿ, ಲಾಗ್ ಎಕ್ಸ್ ಅದು 1/x. ನೆಕ್ಸ್ಟ್ ಎ ಬಿದು ಗೆಟ್ ವಿತ್ ರೆಸ್ಪೆಕ್ಟ್ ಎ ಮಾಡಿದಾಗ ಗೆಟ್ ಬಿ. ಹೌದಾ, ಬಿ ಬಿ ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಈ ಟರ್ಮ್ ಈ ಕಡೆ ತಗೊಂಡ್ಬಿಟ್ರು, ಗೆಟ್ -1/a. ಈಗ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಮ್. ಒಂದ್ ಸೆಕೆಂಡ್ ಜೆಡ್ ಕಂಟೈನ್ ಓನ್ಲಿ ಎಕ್ಸ್ ವೈ. ಡೋ ಜೆಡ್ ಬೈ ಡೋ ಬಿ ಅಂದ್ರ ಗೆಟ್ 0. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಕೂತೇನೆ ಅಂದ್ರೆ ಬಿ ಟರ್ಮ್ ಇವೆರಡೇ ಅದಾವ. ರಿಮೈನಿಂಗ್ ಆಲ್ ಆರ್ ಕಾನ್ಸ್ಟೆಂಟ್. ಇಟ್ ಡಸ್ ನಾಟ್ ಕಂಟೈನ್ ಬಿ ವೇರಿಯಬಲ್ ಇರ್ಕ ಮಸ್ಟ್ ಅಂಡ್ ಶುಡ್ ಅದು 0 ಅಂತಾನೆ ರೀ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ದೆನ್ ವಿ ಗೆಟ್ 0 ax. ಇಲ್ಲಿ ಬಿ ಅದ ರೀ, y ಇಸ್ ಎ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಅದ, y ಹಂಗೆ ಇರ್ತೀನಿ, ಬಿ ಡಿಫರೆನ್ಶಿಯೇಷನ್ 1 ಆಯ್ತು. ಲಾಗ್ ಎ ಬಿ ಏನಾಗುತ್ತಾ 1/ab. ವಿತ್ ರೆಸ್ಪೆಕ್ಟ್ ಟು ಬಿ ಅದ, ಎ ಬಿ ಡಿಫರೆನ್ಶಿಯೇಷನ್ 1 ಸೆಕೆಂಡ್ ಗೆಟ್ ಎ. ಎ ಕ್ಯಾನ್ಸಲ್ ಆಯ್ತು, ಗೆಟ್ y ಇಸ್ ಈಕ್ವಲ್ ಟು -1/b. ಓಕೆ, ಇಕ್ವೇಶನ್ 2 ಅಂತೀನಿ, ಇಕ್ವೇಶನ್ 3 ಅಂತೀನಿ. ಇವಾಗ ನೋಡ್ರಲೆ ಇಕ್ವೇಶನ್ 1 2 3 ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟನ, ಎಕ್ಸ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ, y ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಬಿ. ಅಂದ್ರೆ ಡೈರೆಕ್ಟ್ ಆಗಿ ನಾ ಎಲಿಮಿನೇಟ್ ಮಾಡಬಹುದು. ಹೌದಾ, ಅಂದ್ರೆ ಡೈರೆಕ್ಟ್ ಆಗಿ ಇವೆರಡು ವ್ಯಾಲ್ಯೂನ ಇಕ್ವೇಶನ್ 1 ಹಾಕ್ಬಿಡ್ರಿ. ಪ್ರೀವಿಯಸ್ ಎಕ್ಸಾಂಪಲ್ ನಾಗ ಏನಿತ್ತು, ಪಾಸಿಬಲ್ ಇದ್ದಿದ್ದಿಲ್ರಿ, ಎಲಿಮಿನೇಟ್ ಮಾಡ್ಬೇಕಾಗಿತ್ತು ನನಗ. ಹೌದಾ, ಎಲಿಮಿನೇಷನ್ ಪಾಸಿಬಲ್ ಇದ್ದಿದ್ದಿಲ್ಲ. ಇದನ್ನ ರೀರೇಟ್ ಮಾಡ್ರಿ ಬೇಕಾರ. ಎ ವ್ಯಾಲ್ಯೂ ನನಗೆ ಎಲಿಮಿನೇಟ್ ಆಗ್ಬೇಕಾಯ್ತಿ. ಎ ಈಕ್ವಲ್ ಟು ಏನಾಗ್ಬಿಡ್ತೈತಿ, ರೆಸಿಪ್ರಿಕಲ್ ತೊಂದ್ರೆ ವಿಗಿಟ -1/x, ಬಿ ಈಕ್ವಲ್ ಟು -1/y. ನನಗೆ ಎಲಿಮಿನೇಟ್ ಏನಾಗಬೇಕಿತ್ತು, ಕಂಪ್ಲೀಟ್ ಇಂಟಿಗ್ರಲ್ ನ ಯು ಹ್ಯಾವ್ ಟು ಎಲಿಮಿನೇಟ್ ಎ ಅಂಡ್ ಬಿ. ಹೌದಾ, ಅಂದ್ರೆ ಏನಾಯ್ತು, ಸಿಂಗ್ಯುಲರ್ ಇಂಟಿಗ್ರಲ್ ಈಸ್ z ಈಕ್ವಲ್ ಟು ಎ ಇದ್ದಲ್ಲಿ ಏನಾಗ್ರಿ -1/x ಇಂಟು ಎಕ್ಸ್ ಪ್ಲಸ್ ಬಿ ಇದ್ದಲ್ಲಿ -1/y y ಪ್ಲಸ್ ಲಾಗ್ ಆಫ್ -1/a, sorry 1/x ಅಲ್ಲ, 1/x -1/y. Okay, we get x cancel, y cancel, -1 log of 1/xy. That is -2 plus log 1/xy. So this is our singular integral. Previous exam naga possible ididdilri, a in the form of x, b in the form of y. xy form ne ಬರ್ಲಿಲ್ಲ ಅಲ್ಲಿ, ಡೈರೆಕ್ಟ್ ಆಗಿ ವ್ಯಾಲ್ಯೂ ಹಾಕ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ವ್ಯಾಲ್ಯೂ ಹಾಕಕ್ ಪಾಸಿಬಲ್ ಐತೇನು, ಎ ಅಂದ್ರ ಬಿ ಎಕ್ಸ್ ಫಾರ್ಮ್ ನೇ ಬರ್ತಿತ್ತು, ಬಿ ಎಕ್ಸ್ಟ್ರಾ ಉಳಿತಿತ್ತಿಲ್ಲ, ಅಥವಾ ಬಿ ತೊಂದ್ರೆ ಎಕ್ಸ್ ಫಾರ್ಮ್ ನೇ ಬರ್ತಿತ್ತು, ಓನ್ಲಿ ಎಕ್ಸ್ ಫಾರ್ಮ್ ನೇ ಬರ್ತಿದ್ದಿಲ್ರಿ. ಇಲ್ಲಿ ವಾಯ್ನು ಇನ್ ದ ಫಾರ್ಮ್ ಆಫ್ ಎ ತೊಂದ್ರೆ ಅಂದ್ರ ಬಿ ವೈ ಬರ್ತಿತ್ತು, ಸ್ಕ್ವೇರ್ ರೂಟ್ ಆಫ್ ವೈ, ಸ್ಕ್ವೇರ್ ರೂಟ್ ಆಫ್ ಬಿ ಉಳಿತಿತ್ತು. ಅದೇ ಸ್ಕ್ವೇರ್ ರೂಟ್ ಆಫ್ ಬಿ ಈಕ್ವಲ್ ಟು ಅಂದ್ರ ಗೆಟ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ. ಒಂದನ್ನ ಏನ ಉಳಿತಿತ್ತಿಲ್ಲ, ಬಿ ಏನ ಉಳಿತಿತ್ತು. ಅದಕ್ಕ ಇಲ್ಲಿ ಪಾಸಿಬಲ್ ಇಲ್ರಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕೋಬಹುದಿತ್ತಲ್ರಿ ಮೇಡಮ್ ನೀವ್ ಇಲ್ಲಿ ಅಂತ ಅನ್ಬೋದು. ಎ ವ್ಯಾಲ್ಯೂ ಹಾಕೋಬಹುದು, ಸಾರಿ ಇಲ್ಲಿ ಹಾಕಕ್ ಬರಂಗಿಲ್ರಿ, ಪಾಸಿಬಲ್ ಇಲ್ಲೇ ಇಲ್ಲ. ಯಾಕಂದ್ರ ಎ ವ್ಯಾಲ್ಯೂ ಹಾಕಿದ್ರ ಮಲ್ಟಿಪ್ಲೈ ವಿತ್ ಎಕ್ಸ್ ಬಿ ಬರ್ತಿತ್ತು, ವೈ ಕೂಡ ಹಾಕ್ಬೇಕಂದ್ರ ಮಲ್ಟಿಪ್ಲೈ ವಿತ್ ಎ ಬರ್ತಿತ್ತು. ಇಲ್ಲಿ ಪಾಸಿಬಲ್ ಇಲ್ಲೇ ಇಲ್ಲ. ಡೈರೆಕ್ಟ್ ಆಗಿ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಹಾಕೋದು ಅಥವಾ ಎಲಿಮೆಂಟ್ ಎ ಬಿ ಆಗೈತಿ, ಎ ವ್ಯಾಲ್ಯೂ ನಮಗ್ ಫೈಂಡ್ ಔಟ್ ಮಾಡಕ್ ಬಂದಿಲ್ಲ. ಇಲ್ಲಿ ಎ ಹಾಕಿದ್ರ ಬಿ ಮಲ್ಟಿಪ್ಲೈ ಬರುತ್ತ, ಬಿ ಆದ್ರೆ ಎ ಮಲ್ಟಿಪ್ಲೈ ಆಗುತ್ತ. ಪಾಸಿಬಲ್ ಇರ್ಲಾರ್ದಾಗ ಇವೆರಡೇ ಇಕ್ವೇಶನ್ ತಗೋರಿ, ಡಿವಿಷನ್ ಮಾಡ್ರಿ, ಎಡಿಷನ್ ಮಾಡ್ರಿ, ಸಬ್ಸ್ಟ್ರಾಕ್ಷನ್ ಮಾಡ್ರಿ. ಇಲ್ಲಿ ನೋಡ್ರಿ ನಮ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಿಕ್ಬಿಟ್ಟದ. ಇಲ್ಲಿ ಪಾಸಿಬಲ್ ಏನ್ ನೆಸೆಸರಿ ಇಲ್ಲ. ಯಾಕಂದ್ರ ಎ ವ್ಯಾಲ್ಯೂ ಸಿಕ್ಕದ ಇನ್ ದ ಫಾರ್ಮ್ ಆಫ್ ಎಕ್ಸ್, ಬಿ ವ್ಯಾಲ್ಯೂ ಸಿಕ್ಕದ ಇನ್ ದ ಫಾರ್ಮ್ ಆಫ್ ವೈ.
ಡೈರೆಕ್ಟ್ ಈ ವ್ಯಾಲ್ಯೂ ಹಾಕ್ಬಿಟ್ರಿ ಯು ಗೆಟ್ ಎಲಿಮಿನೇಟ್ ದಿ ಎ ಬಿ. ಡೈರೆಕ್ಟ್ ವ್ಯಾಲ್ಯೂ ಸಿಕ್ತು ಎಲಿಮಿನೇಟ್ ಪಾಸಿಬಲ್ ಇತ್ತು ವ್ಯಾಲ್ಯೂನೇ ಹಾಕ್ರಿ. ಪಾಸಿಬಲ್ ಇಲ್ಲೇ ಇಲ್ಲ ಮೇಡಮ್ ಎಕ್ಸ್ ಎ ಫಾರ್ಮ್ನಾಗ ಎಕ್ಸ್ ಎ ಬಿ ವ್ಯಾಲ್ಯೂ ಕಂಡಿಡಕ್ ಆಗಿಲ್ಲಪ್ಪ ಅಂದ್ರ ಅವೆರಡು ಇಕ್ವೇಶನ್ ತೋರಿ ಯಾವ್ದನ್ ಆಪರೇಷನ್ 4 ಆಪರೇಷನ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾವ್ದನ್ ತೋರಿ ಅಪ್ಲೈ ಮಾಡ್ರಿ ಡೈರೆಕ್ಟ್ ವ್ಯಾಲ್ಯೂ ಹಚ್ಚ್ರಿ. ಓಕೆ, is it clear? Yes, ma'am. Any doubt? No, ma'am. So these are the type 2 example. Okay, type 2 understand ಆಯ್ತಲ್ರಿ? ಸಾಲ್ವ್ ಅಂದ್ರ ಸಿಂಗಲ್ ಕಂಪ್ಲೀಟ್ ಇಂಟಿಗ್ರಲ್ ಅಷ್ಟೇ ಕಂಡಿಡಿರಿ. ದಟ್ ಈಸ್ p equal to a ಹಾಕ್ರಿ, q equal to b ಹಾಕ್ರಿ. ಸಪೋಸ್ ಮೆನ್ಷನ್ ಮಾಡಿದ ಸಿಂಗುಲರ್ ಇಂಟಿಗ್ರಲ್ ಅಂತ ಮೆನ್ಷನ್ ಮಾಡಿದ್ದಪ್ಪ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎ ಮಾಡ್ರಿ, ವಿತ್ ರೆಸ್ಪೆಕ್ಟ್ ಟು ಬಿ ಮಾಡ್ರಿ, ಎರಡು ಇಕ್ವೇಶನ್ ಸಿಗ್ತಾವ. ಅಲ್ಲಿ ನನಗೆ ಎ ಬಿ ವ್ಯಾಲ್ಯೂ ಸಿಕ್ತು ಡೈರೆಕ್ಟ್ ಇಕ್ವೇಶನ್ ಹಾಕ್ರಿ. ಎ ಬಿ ವ್ಯಾಲ್ಯೂ ಸಿಗ್ಲಿಲ್ಲಪ್ಪ ಅಂದ್ರ ಅವೆರಡು ಇಕ್ವೇಶನ್ ತೋರಿ ಅಲ್ಲೇ ಎ ಬಿ ಎಲಿಮಿನೇಟ್ ಆಗೋ ಚಾನ್ಸಸ್ ಇದ್ರೆ ನೋಡ್ರಿ ಯಾವ್ದನ್ನ ಆಪರೇಷನ್ ಅಪ್ಲೈ ಮಾಡ್ರಿ. ಓಕೆ, ನೆಕ್ಸ್ಟ್ ಸಿ ಟೈಪ್ 3. ಟೈಪ್ 3 ನಾಗ 5 ಮಾರ್ಕ್ಸ್ ಎಕ್ಸಾಂಪಲ್ ಬರ್ತಾವ ನೋಡ್ರಿ. ಟೈಪ್ 3. ಓಕೆ, ಟೈಪ್ 3 ಏನದ equation, it is in the form of ZPQ form. Okay, it is in the form of what? Type 3 equation, the equation of the form f of ZPQ is equal to 0. ಅಂದ್ರೆ ಏನಿರ್ಬೇಕ್ರಿ ZPQ ಮೂರೇ ಟರ್ಮ್ ಇರ್ಬೇಕು, ಎಕ್ಸ್ಟ್ರಾ ಟರ್ಮ್ ಇರ್ಲಿಕ್ಕೆ ಬಾರ್ದು. ಕಾನ್ಸ್ಟೆಂಟ್ ಇರ್ಬೋದಾ, ವೇರಿಯಬಲ್ ಇರಬಾರದು. ಓಕೆ, ಇವಾಗ ಈ ಫಾರ್ಮ್ ನಾಗಿದ್ರೆ ಹೌ ಟು ಸಾಲ್ವ್. ಲೆಟ್ಸ್ ಸಿ ಮೆಥಡ್. ಫಸ್ಟ್ ಕನ್ಸಿಡರ್ ಕ್ಯಾಪಿಟಲ್ X is equal to X plus AY. ಕನ್ಸಿಡರ್ ಮಾಡ್ಕೊಂಡ್ರಿ X is equal to X plus AY. Okay, but we know that what is P? It is a dou Z by dou X. ಇದನ್ನ ರೀರೈಟ್ ಮಾಡ್ತೀನಿ. dou Z multiply with dou X into dou X divided by dou X. Multiply divide ಏನ್ ಮಾಡಿದೆ dou capital X dou capital X. ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಎಕ್ಸ್ ಕ್ಯಾನ್ಸಲ್ ಮಾಡಿ ಒಂದ್ ಸೆಕೆಂಡ್ ಮುಗಿತ ಪಿ. ಹೌದಾ, ಇವಾಗ ಡೋ ಎ ಜೆಡ್ ಬೈ ಡೋ ಎಕ್ಸ್ ಕ್ಯಾಪಿಟಲ್ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಎಕ್ಸ್ ಇಕ್ವಲ್ ಏನಂತ ತೊಂದಿ ನಾವು ಎಕ್ಸ್ ಪ್ಲಸ್ ಎ ವೈ ತೊಂದಿವಿ. ಈ ಡಿಫ್ರೆನ್ಶಿಯೇಟ್ ಮಾಡ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದ್ರ ವ್ಯಾಲ್ಯೂ ಏನ್ ಬರುತ್ತ್ರಿ ಡೋ ಎಕ್ಸ್ ಬೈ ಡೋ ಎಕ್ಸ್, ಇಲ್ಲಾಂದ್ರೆ ಬರ್ಕೋರಿ ಇಲ್ಲಿ ವ್ಯಾಲ್ಯೂ ಡೋ ಬೈ ಸ್ಮಾಲ್ ಡೋ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ಇದ್ದಂಗೆ ಇದು ಕ್ಯಾಪಿಟಲ್ ಎಕ್ಸ್ ಅಂದ್ರ. ಹೌದಾ, ಡೋ ಜೆಡ್ ಬೈ ಡೋ ಎಕ್ಸ್ ಹಂಗೆ ಇಡ್ತೀನಿ. ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ ಉಳ್ಕಿದ್ವೆಲ್ಲ ಕಾನ್ಸ್ಟೆಂಟ್, ವೇರಿಯಬಲ್ ಎಕ್ಸ್ ಅಷ್ಟೇ. ಎಕ್ಸ್ ಇಲ್ಲೊಂದದ ಇದು 1 ಬರುತ್ತೆ, ಇದು ಕಾನ್ಸ್ಟೆಂಟ್ 0 ಅಂದ್ರೆ ಸಿಂಪ್ಲಿ ವಿ ಗೆಟ್ 1. ಅಂದ್ರೆ ಪಿ ಈಕ್ವಲ್ ಟು ಏನ್ ಬಂತು, ವಿ ಗೆಟ್ ಸ್ಮಾಲ್ ಪಿ ಈಕ್ವಲ್ ಟು ಡೋ ಜೆಡ್ ಬೈ ಡೋ ಕ್ಯಾಪಿಟಲ್ ಎಕ್ಸ್ ಫಾರ್ ಎ ಟೈಪ್ 3. ಹೌದಾ, ನೆಕ್ಸ್ಟ್ ಕ್ಯೂ ಕಂಟೆಂಪ್ರಿ. ಕ್ಯೂ ಇಸ್ ದ ಡೋ ಜೆಡ್ ಬೈ ಡೋ ವೈ. ಇಟ್ ಕ್ಯಾನ್ ಬಿ ರಿಟರ್ನ್ ಒನ್ಸ್ ಅಗೇನ್ dou z by dou capital X into dou capital X divided by dou y. Once again multiply and divide. ಹೌದಾ, dou z by dou X as it is written capital X. dou by dou y of X value ಏನದರಿ X plus ay. ಡಿಫ್ರೆನ್ಶಿಯೇಟ್ ಮಾಡ್ರಿ, ಇದಂದ್ರೆ as it is ಇರ್ತಾನೆ. ವಿತ್ ರೆಸ್ಪೆಕ್ಟ್ ಟು y ಅದರಿ, ಅಂದ್ರೆ y ವೇರಿಯಬಲ್ ಅಷ್ಟೇ ಡಿಫ್ರೆನ್ಶಿಯೇಟ್ ಆಗುತ್ತೆ ಟರ್ಮ್ಸ್. ಇದೆಲ್ಲ ಕಾನ್ಸ್ಟೆಂಟ್ ಅಂದ್ರೆ X ಕಾನ್ಸ್ಟೆಂಟ್ ಇದು 0, y ಅದ y ಮಲ್ಟಿಪ್ಲೈ ಕಾನ್ಸ್ಟೆಂಟ್ ಅದ ಅಂದ್ರೆ a ಬರುತ್ತೆ, y ಡಿಫರೆನ್ಸಿಯೇಷನ್ 1 ಆಗುತ್ತೆ. we get therefore q equal to a into dou z by capital dou x. okay, ಪ್ರೀವಿಯಸ್ ಏನೇ ಮಾಡಿದ್ರಿ ಟೈಪ್ 1 ಟೈಪ್ 2 ನಾಗ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದಾಗ ನನಗೆ ಏನ್ ಸಿಕ್ಕಿತ್ತು p equal to a q equal to b ಹಾಕ್ತಿರಿ. ಬಟ್ ಇಲ್ಲಿ ಟೈಪ್ 3 ನಾಗ ಏನ್ ಹಾಕ್ತಿವಿ, ಇಫ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ z p q ಇದ್ದಾಗ p equal to dou z by dou capital X, q equal to a into dou z by dou capital X. Okay, where capital X is a x plus a, where a is the constant. Okay, ಬೇಕಾದ್ರೆ ಬರೀರಿ ಇದನ್ನ. equation 1 ಅಂತೀನಿ, equation 2 ಅಂತೀನಿ, equation 3. put equation 2 and 3 in 1. Okay, we get a function, it is in the form of f of, rewrite ಮಾಡ್ತೀನಿ, f is the rewrite, get a z as it is, p ಅಂದ್ರೆ dou z by dou capital X, dou y is a that is pq, a into dou z by dou x ಫಾರ್ಮ್ ನ ಬರುತ್ತೆ ಇಕ್ವೇಶನ್ ನಮ್ದು.
ಹೌದಾ? ಸಾಲ್ವ್ ಮಾಡ್ರಿ ಅಂದ್ರೆ ಇಂಟಿಗ್ರೇಷನ್ ಇದು ಡಿಫ್ರೆನ್ಸಿಯೇಷನ್ ಅಂದ್ರೆ ಇಂಟಿಗ್ರೇಷನ್ ಮಾಡ್ರಿ. ಸಾಲ್ವ್ ಇಟ್ then return put capital X as a x plus ay. So this is our complete integral. Okay, ಇದು ಸ್ವಲ್ಪ ಚೇಂಜ್ ಆಗುತ್ತ್ರಿ. ಜೆಡ್ ಪಿ ಕ್ಯೂ ಇತ್ತಂದ್ರೆ ಏನ್ ಮಾಡ್ರಿ, ಡೈರೆಕ್ಟ್ ಆಗಿ ಇದೇನ್ ನೆಸೆಸರಿ ಇಲ್ಲ ಡಿಫ್ರೆನ್ಶಿಯೇಟ್ ಮಾಡೋದು, ಇಲ್ಲ ಅಷ್ಟೇ ಮಾಡ್ರಿ. ಕನ್ಸಿಡರ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಅನ್ರಿ, ದೆನ್ ಪಿ ಈಕ್ವಲ್ ಟು ಗೆಟ್ ಡೋ ಜೆಡ್ ಬೈ ಡೋ ಕ್ಯಾಪಿಟಲ್ ಎಕ್ಸ್, ಇದು ಕ್ಯಾಪಿಟಲ್ ಎಕ್ಸ್, ಕ್ಯೂ ಈಕ್ವಲ್ ಟು ಎ ಇಂಟು ಡೋ ಜೆಡ್ ಬೈ ಡೋ ಎಕ್ಸ್. ಎರಡು ವ್ಯಾಲ್ಯೂನು ಕೊಟ್ಟಂತ ಇಕ್ವೇಶನ್ ಹಾಕ್ರಿ. ಓಕೆ, ಸಾಲ್ವ್ ಮಾಡ್ರಿ, ದಟ್ ಇಸ್ ಇಂಟಿಗ್ರೇಷನ್ ಮಾಡ್ರಿ, ಗೆಟ್ ಜೆಡ್ ವ್ಯಾಲ್ಯೂ ಸಿಗುತ್ತೆ ನಮಗ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ, ಎಕ್ಸ್ ಪ್ಲಸ್ ಎ ಹಾಕ್ರಿ. ಈಸಿ ಅದ, ಏನ್ ಪ್ರಾಬ್ಲಮ್. ಟೇಕ್ ಒನ್ ಎಕ್ಸಾಂಪಲ್. ಎಕ್ಸಾಂಪಲ್ ಕೊಡ್ತೀನಿ, 2 ಮಾರ್ಕ್ಸ್ ಈಗ ಕೇಳ್ತಾನೆ, ಇದು ಬಾಳ ಸತ. ಸಾಲ್ವ್ ಎಕ್ಸಾಂಪಲ್ ಜೆಡ್ ಈಸ್ ಈಕ್ವಲ್ ಟು ಪಿ ಕ್ಯೂ. ಇಲ್ಲಿ ನೋಡ್ರಿ ಇಕ್ವೇಶನ್, ಇಲ್ಲಿ ಟೈಪ್ 1 ಟೈಪ್ 2 ಟೈಪ್ 3 ಕಂಪೇರ್ ಮಾಡ್ರಿ. ಟೈಪ್ 1 ಅಂದ್ರೇನು, ಓನ್ಲಿ ವೇರಿಯಬಲ್ ಯಾವ ಇರಬೇಕು, ಪಿ ಕ್ಯೂ ಇರಬೇಕು, ಬಟ್ ಇಲ್ಲಿ ಜೆಡ್ ಎಕ್ಸ್ಟ್ರಾ ಅದ. ಟೈಪ್ 2 ನೋಡಮ್, ಅಲ್ಲಿ ಹೆಂಗಿರ್ಬೇಕು, ಇನ್ ದ ಫಾರ್ಮ್ ಆಫ್ ಪಿ ಎಕ್ಸ್ ಪ್ಲಸ್ ಕ್ಯೂ ಎಫ್ ಆಫ್ ಪಿ ಕ್ಯೂ ಫಾರ್ಮ್ ನಾಗ ಇರ್ಬೇಕು, ಆ ಫಾರ್ಮ್ ನಾಗೂ ಇದಿಲ್ಲ. ಟೈಪ್ 3 ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಜೆಡ್ ಪಿ ಕ್ಯೂ, ಮೂರು ವೇರಿಯಬಲ್ ಅಂದ್ರೆ ಮಸ್ಟ್ ಬಿ ಟೈಪ್ 3 ವೇರಿಯಬಲ್ ಅವಿಷ್ಟೇ ಇರ್ಬೇಕು, ಜೆಡ್ ಪಿ ಕ್ಯೂ ಎಕ್ಸ್ ವೈ ಇರಬಾರದು. ಹೌದಾ? ಇವಾಗ ಏನ್ ಮಾಡ್ಬೇಕು, ಕನ್ಸಿಡರ್ capital X equal to x plus ay. Direct ಹಾಕ್ಬಿಡ್ರಿ. Then P equal to what we get? Dou Z by dou x. Q equal to A into dou Z by dou x, capital X. These to put in the equation, given equation. What we get? Z is equal to n ಸಿಕ್ತು. P value dou Z by dou x ಅದ. A into dou Z by dou x. Okay. 2 times dou z by dou x ಅದ, get dou z by dou x whole square, ಇದು ಕ್ಯಾಪಿಟಲ್ ಎಕ್ಸ್ ಬರೀರೆ, ಈಕ್ವಲ್ ಟು ಈ ಎ ಕಟ್ ತಗೊಂಡ್ಬಿಟ್ರಿ, get z by a. ಹೌದಾ? ಬಟ್ ನನ್ಗೆ ಇಲ್ಲಿ ಸಾಲ್ವ್ ಮಾಡೋಣ, ನಾನೀಗ ಪುಟ್ ವ್ಯಾಲ್ಯೂ ಹಾಕಿದೆ. ಸಾಲ್ವ್ ಮಾಡ್ಬೇಕಂದ್ರೆ ನಂದು ಏನು ಬೇಕು, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪವರ್ ಏನ್ ಇರಕ್ರಿ, 1 ಇರೋದು, ದೆನ್ ಓನ್ಲಿ ಇಂಟಿಗ್ರೇಷನ್ ಮಾಡೋಕ್ ಪಾಸಿಬಲ್ ಅದ. ಅದಕ್ಕೆ ಏನ್ ಮಾಡ್ತೀನಿ, ಸ್ಕ್ವೇರ್ ರೂಟ್ ಮಾಡ್ತೀನಿ ಬೋತ್ ಸೈಡ್. ಸ್ಕ್ವೇರ್ ರೂಟ್ ಮಾಡಿದ್ರೆ ಏನ್ ಬರುತ್ತೆ ವ್ಯಾಲ್ಯೂ, get dou z by dou x is equal to square root z divided by square root a. a ಕಾನ್ಸ್ಟಂಟ್. ಹೌದಾ? ಈಗ ಸಾಲ್ವ್ ಮಾಡ್ರಿ. ಇವಾಗ ಏನದ, dou z ಇಲ್ಲದ, ವೇರಿಯಬಲ್ z ಅದ, ಈ z ನ ಈ ಕಡೆ ತಗೊಂತೀನಿ, ವಿತ್ ರೆಸ್ಪೆಕ್ಟ್ ಟು z ಇಲ್ಲದ, dou x ನ ಈ ಸೈಡ್ ತಗೊಂತೀನಿ, ಇಲ್ಲ ಹೋಲ್ ಟರ್ಮ್ ಈ ಕಡೆ ತಗೊಂಡ್ಬಿಡ್ರಿ. ಇಲ್ಲ ಅಂದ್ರೆ get ಇದು ಕಾನ್ಸ್ಟಂಟ್ ಸ್ಕ್ವೇರ್ ರೂಟ್ ಆಫ್ a, x ನಾಗನ ಬರ್ರಿ, y ನಾಗ z ನಾಗನ ಬರ್ರಿ, dou z equal to dou x. ಯಾಕಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕಂದ್ರ ವೇರಿಯಬಲ್ ಜೆಡ್ ವಿತ್ ರೆಸ್ಪೆಕ್ಟ್ ಟು ಜೆಡ್ ಇದ್ದಾಗ ಟರ್ಮ್ ಕಡೆ ಇದ್ರ ಇಂಟಿಗ್ರೇಷನ್ ಈಸಿ ಆಗುತ್ತೆ. ಇಲ್ಲೇ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮ್ ಇಲ್ಲ, ಸಿಂಪ್ಲಿ ಡೋ ಎಕ್ಸ್ ಅದ. ಹೌದಾ? ಇದು ಎ ಕಾನ್ಸ್ಟೆಂಟ್ ಇಲ್ಲೂ ತೊಂದ್ರೆ ನಡೀತದೆ, ಪ್ರಾಬ್ಲಮ್ ಇಲ್ಲ. ಇವೇ ಇಂಟಿಗ್ರೇಷನ್ ಮಾಡ್ರಿ. ಇಂಟಿಗ್ರೇಷನ್ ಏನಾಗುತ್ತಾ, ವ್ಯಾಲ್ಯೂ 1/√z ಇಂಟಿಗ್ರೇಷನ್ ಏನ್ರಿ, ಎನಿ ಒನ್ ಸೊಲ್ಯೂಷನ್ ಏನ್ ಬಂತು, ಸ್ಕ್ವೇರ್ ರೂಟ್ ಆಫ್ a divided by square root of z dou z is equal to dou x. Capital X. Integrate. Integration ಏನಾಗುತ್ತೆ, square root of a constant. Integration of dou z divided by square root of z. Integration of dou x. 1/√x the integration ಏನ್ರಿ, 2 roots ಐತಿ. 2. ನಿಮಗೆ ನೋಡ್ರಿ, ಇಂಟಿಗ್ರೇಷನ್ ಗೊತ್ತಿಲ್ಲ ಅಂದ್ರ ಇಂಟಿಗ್ರೇಷನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತದ. ಇಂಟಿಗ್ರೇಷನ್ ಆಫ್ x raised to n ಇಂಟಿಗ್ರೇಷನ್ ಏನು, x raised to n plus 1 divided by n plus 1 ಅದ. ಇದು ಒಂದು ಫಾರ್ಮುಲಾ ನೆನ್ಪಿಡ್ಕೋರಿ. ಆಲ್ವೇಸ್ ಇಂಟಿಗ್ರೇಷನ್ ಆಫ್ x raised to n ಏನು, x raised to n plus 1 divided by n plus 1. ಹೌದಾ? ಇಲ್ಲಿ x ಬದ್ಲಿ z ಅದ, ಪವರ್ ಏನದ ಮೈನಸ್ ನೇ ಬರುತ್ತೆ, ಯಾಕಂದ್ರೆ ರೆಸಿಪ್ರೋಕಲ್ ಅದ. ಅಂದ್ರೆ ಇಲ್ಲಿ ಏನಾಗುತ್ತೆ, x ಬದ್ಲಿ z raised to 1/2 ಮೇಲ್ ಹೋದ್ರ -1/2 ಇಂಟಿಗ್ರೇಷನ್ ಮಾಡ್ದಂಗ. x ಇದ್ದಲ್ಲಿ z ಅದ, n ಇದ್ದಲ್ಲಿ -1/2 ಅದ. z raised to ಫಾರ್ಮುಲಾ ಏನದ, -1/2 plus 1 divided by -1/2 plus 1. ಓಕೆ, -1/2 1 ಅಂದ್ರೆ get 1/2. here -1/2 plus 1/2. 1/2 ರೆಸಿಪ್ರೋಕಲ್ get 2 into z raised to 1/2. ನಿಮ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಐಡಿಯಾ ಸಿಗ್ಬಿಡ್ತದೆ. ಎಷ್ಟೇ ಇರಲಿ ಪವರ್ ಅದು z ಅದು. ಓಕೆ, ಅಂದ್ರೆ ಏನ್ ಬಂತ್ರಿ, square root of 1 divided by root z is
integration is 2 root z. Okay, value ಹಾಕ್ರಿಲೆ square root of a constant ಹಂಗೆ this is integration 2 root z dou x x ಬರುತ್ತಾ plus constant integral constant c. the value ಏನ್ ಬಂತ್ರಿ get a 2 root a into root z return value x value ಏನು ನಮ್ದು x plus ay plus c. So this is our solution. It is given type 3 solution. Okay, any doubt? Okay, one more. ಇದನ್ನು ಕೇಳ್ದ ನೋಡಿ 2 ಮಾರ್ಕ್ಸ್ ಬಹಳ ಸತ್ತ ಎಕ್ಸಾಂಪಲ್ ಟೈಪ್ 3 ಸ್ವಲ್ಪ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೂ ಕೇಳ್ದಾನ ಪಾಸಿಬಲ್ 2 ಮಾರ್ಕ್ಸ್ಗೂ ಕೇಳ್ತಾನ. ಸಾಲ್ವ್ p cube plus q cube is equal to 3pqz. ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಪಿ ಕ್ಯೂ ಅಷ್ಟೇ ಇಲ್ಲ ಜೆಡ್ ಅದ ಟೈಪ್ 1 ಅಲ್ಲ ಎಕ್ಸ್ ವೈ ಇಲ್ಲ ಟೈಪ್ 2 ಅಲ್ಲ ಜೆಡ್ ಇಕ್ವಲ್ ಫಾರ್ಮ್ ನಾಗ ಬರ್ಬೇಕು ಟೈಪ್ 2 ನು ಪಾಸಿಬಲ್ ಇಲ್ಲ ಓನ್ಲಿ ಕಂಟೈನ್ ಜೆಡ್ ಪಿ ಕ್ಯೂ ಅಂದ್ರೆ ಇದು ಟೈಪ್ 3. ಓಕೆ, ಏನ್ ಮಾಡ್ತೀರಿ ಕನ್ಸಿಡರ್ ಮೇನ್ ಎಕ್ಸಾಮ್ ನಾಗ ಬರಿಬೇಕಾ ನೀವು ಇಲ್ಲೆಲ್ಲ ನೀಟಾಗಿ is a type 3 form, therefore consider x is equal to x plus ay and we know that p is equal to get a dou z by dou capital X, q equal to a into dou z by dou x. Put these two in equation 1. now ಏನ್ ಬರುತ್ತ್ರಿ p cube ಅದ dou z by dou x cube, q is a dou z by sorry a ಬರಿಲಲ್ಲ x cube. next 3 p value is a dou z by dou x, q value is a into dou z by dou x and z as it is. ಕ್ಯೂಬ್ ಅದ ಇಲ್ಲಿ ಕ್ಯೂಬ್ ಅದ ಕಾಮನ್ ತೆಗೆದ್ಬಿಡ್ತೀನಿ ರಿಮೈನಿಂಗ್ ಏನು ಉಳಿತು ಇಲ್ಲಿ 1 ಉಳಿತದ ಇಲ್ಲಿ a ಅದ a ಕ್ಯೂಬ್ ಉಳಿತದ 1 plus a cube remaining is a dou z by dou x cube. ಹೌದಾ, ಇಲ್ಲಿ ಕಾನ್ಸ್ಟೆಂಟ್ ಏನದ ನೋಡ್ರಿ 3az 2 times ಅದ dou z by dou x ಸ್ಕ್ವೇರ್. ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ಕ್ಯೂಬಿಕ್ ಅದ ಮಲ್ಟಿಪ್ಲೈ ಅದ ಕ್ಯಾನ್ಸಲ್ ಪಾಸಿಬಲ್ ಅದ ಇಲ್ಲಿ ಕ್ಯೂಬ್ ಅದ ಇಲ್ಲಿ ಸ್ಕ್ವೇರ್ ಅದ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಒಂದು ಉಳಿತದ ದಟ್ ಈಸ್ 1 plus a cube into dou z by dou x is equal to 3az. ಓಕೆ, ಇವಾಗ ಎಕ್ಸ್ ವೇರಿಯಬಲ್ ಒಂದ್ ಸೈಡ್ ಮಾಡ್ಕೋರಿ ಇದ್ರ ಜೆಡ್ ಒಂದ್ ಸೈಡ್ ಮಾಡ್ಕೋರಿ ಕಾನ್ಸ್ಟೆಂಟ್ ಯಾವ ಸೈಡ್ ಅಂತವ್ರಿ ಜೆಡ್ ನಾಗನ ತೋರಿ ಎಕ್ಸ್ ಅನ್ನತ್ತವ್ರಿ ಯಾಕಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಏನು ಡಿಸ್ಟರ್ಬೆನ್ಸ್ ಆಗುದಿಲ್ಲ ಎಲ್ಲೋದ್ರು. ಓಕೆ, ಈಗ ಡೋ ಜೆಡ್ ಇಲ್ಲದ ಜೆಡ್ ಈ ಕಡೆದ ಈ ಸೈಡ್ ತಗೊಂಡ್ಬಿಡ್ತೀನಿ ಇವಾಗ 1 plus a cube ಓಕೆ ಡೋ ಜೆಡ್ ಡಿವೈಡ್ ಬೈ 3 ಎಲ್ಲನ ತೋರಿ ಅಥವಾ 3 ಆ ಸೈಡ್ ಅನ್ನ ತೋರಿ. ಓಕೆ, ಟೇಕಿಂಗ್ 3 ಆ ಕಡೆ ಇರಿ ಬೇಕಾದ್ರೆ 1 plus get simply z. ಓಕೆ, 3a dou x ನ ಈ ಸೈಡ್ ತಂದ್ರಿ ವೇರಿಯಬಲ್ ಸಪರೇಬಲ್ z ಒನ್ ವೇರಿಯಬಲ್ ಒನ್ ಸೈಡ್ ಎಂದರ್ ವೇರಿಯಬಲ್ ಇನ್ನೊಂದ್ ಸೈಡ್. ಓಕೆ, ಇವಾಗ ಮಾಡ್ರಿ ಇಂಟಿಗ್ರೇಟ್ ಮಾಡ್ರಿ ಇಂಟಿಗ್ರೇಷನ್ ಏನಾಗುತ್ತಾ 1 plus a cube ಕಾನ್ಸ್ಟೆಂಟ್ ಅದ ಹೊರಗೆ ಇಟ್ಬಿಡ್ತೀನಿ ಇಂಟಿಗ್ರೇಷನ್ ಆಫ್ 1 by z ಏನಾಗುತ್ತ್ರಿ log z ಆಗುತ್ತ 3a ಕಾನ್ಸ್ಟೆಂಟ್ dou x ಇಂಟಿಗ್ರೇಷನ್ ಏನಾಗುತ್ತಾ x ಆಗುತ್ತಾ ವಿತ್ ಆರ್ಬಿಟರಿ integral constant c. then 1 plus a cube log z 3a last answer x form na ಹಾಕಬೇಕು x equal to what to take x plus ay plus c. so this is our solution. okay, easy adari. take one more in 5 marks ಕೇಳಿದ ನೋಡಿ ಒಂದು ಎಕ್ಸಾಂಪಲ್ ಇವೆರಡು ಬಹಳ ಇಂಪಾರ್ಟೆಂಟ್ ಬಹಳ ಸತಿ ರಿಪೀಟ್ ಆಗೈತಿ. solve ಈ ಕ್ವಶನ್ ಬಹಳ ಸತಿ ಆಗಿತ್ತು ನೋಡ್ರಿ z square 1 plus p square plus q square is equal to c square. ಇಂಪಾರ್ಟೆಂಟ್ ಕ್ವಶನ್ ಇದು ಬಹಳ ಸತಿ ಕೇಳಿದಾನೆ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡ್ರಿ ಓನ್ಲಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ z p q ಅದ ಎಕ್ಸ್ಟ್ರಾ ಯಾವುದೇ ವೇರಿಯಬಲ್ ಇಲ್ಲ ಅಂದ್ರೆ ಇದು ಟೈಪ್ 3. ಹೌದಾ, ಡೈರೆಕ್ಟ್ ಆಗಿ ಹಚ್ಚಿಬಿಡಮು x is equal to x plus ay then p equal to dou z by dou x, q equal to a into dou z by dou x. equation ಏನಾಯ್ತು z square ಹಂಗೆ ಇರ್ಲಿ 1 plus
ಇಲ್ಲ ಇದನ್ನ ರೀರೇಟ್ ಬರ್ತೀರಿ ಬರ್ರಿ ಪಿ ಕ್ಯೂ ಒಂದ್ ಕಡೆ ಮಾಡ್ಕೊಂಡ್ಬಿಡಮ್, ಕಾಂಪ್ಲಿಕೇಟ್ ಬೇಡ ಮತ್ತೆ ನಿಮ್ಗ. 1 ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತಾ, ಈ ಜೆಡ್ ಸ್ಕ್ವೇರ್ ಹೋದ್ರ ಸಿ ಸ್ಕ್ವೇರ್ ಬೈ ಜೆಡ್ ಸ್ಕ್ವೇರ್ ಆಗುತ್ತಾ. ನೆಕ್ಸ್ಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಮೈನಸ್ 1. ಓಕೆ, ಈಗ ಮತ್ ಕಾಂಪ್ಲಿಕೇಶನ್ ಬೇಡ, ಇಲ್ಲಿ ಮತ್ತೆ ಒಳಗ್ ಬ್ರಾಕೆಟ್ ಮಾಡಿ ಮತ್ ಜೆಡ್ ಸ್ಕ್ವೇರ್. ಓಕೆ, ಇವಾಗ ಹಾಕ್ರಿ ಪಿ ವ್ಯಾಲ್ಯೂ ಏನದ, ಗೆಟ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್, ಇಟ್ ಈಸ್ p square plus q square into c square z square minus 1. p value ಏನದ, dou z by dou x whole square plus q value a into dou z by dou x whole square. ಇದು LCM ತೆಗಿರಿ, ಇಲ್ಲ as it is ಇಲ್ಲ LCM ತಗೋಬೇಡ. LCM ತೆಗೆದ್ರೆ ಏನಾಯ್ತು, z square c square minus z square. ಹೌದಾ, ಇವಾಗ ಇಲ್ಲಿ ಸ್ಕ್ವೇರಿಂಗ್ ಅದ, ಇಲ್ಲಿ ಸ್ಕ್ವೇರ್ ಕಾಮನ್ ತೆಗಿರಿ, ಗೆಟ್ 1 ಪ್ಲಸ್ a ಸ್ಕ್ವೇರ್ ಕಾಮನ್ ಇಸ್ dou z by dou x whole square, here c square minus z square divided by z square. ಹೌದಾ, ಈಗ ನಮ್ಗ ಸ್ಕ್ವೇರಿಂಗ್ ಅದ, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಪವರ್ ಏನ್ ಇರ್ಬೇಕು, 1 ಇರ್ಬೇಕು, ಇನ್ ದ ಫಾರ್ಮ್ dou z dou x ಇರ್ಬೇಕ್ರಿ. ಸ್ಕ್ವೇರಿಂಗ್ ಅದ, ಇಂಟಿಗ್ರೇಷನ್ ಕಾಂಪ್ಲಿಕೇಟ್ ಆಗುತ್ತೆ, ಅದಕ್ಕೆ ಏನ್ ಮಾಡ್ತೀನಿ, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಓಕೆ, ಸ್ಕ್ವೇರ್ ರೂಟ್ ಮಾಡ್ರಿ, ಏನ್ ಬರುತ್ತೆ, ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ a ಸ್ಕ್ವೇರ್, ದಿಸ್ ಈಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸಿಂಪ್ಲಿ dou z by dou x ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ c ಸ್ಕ್ವೇರ್ ಮೈನಸ್ z ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸಿಂಪ್ಲಿ z ಬರುತ್ತೆ. Divided by z ಓಕೆ, ಇವಾಗ ಏನಾಯ್ತು, ಇಲ್ಲಿ ನೋಡ್ರಿ, ಇಲ್ಲಿ ಕಾನ್ಸ್ಟೆಂಟ್ ಅದ, ಬೇಕಾದ್ರೆ ಕಾನ್ಸ್ಟೆಂಟ್ ಈ ಕಡೆ ಇಟ್ಬಿಡೋಣ. z divided by square root of c square minus z square 2z 1 divided by square root of 1 plus a square into dou x. ಯಾಕಂದ್ರೆ ಇಲ್ಲಿ ಕಾಂಪ್ಲಿಕೇಟ್ ಆಗುತ್ತಾ, ಅದು ಟರ್ಮ್ ಬ್ಯಾಡ್. ಇಂಟಿಗ್ರೇಷನ್ ಇದ್ರದ್ದು ಏನಾಗುತ್ತೆ, z divided by c ಕಾನ್ಸ್ಟೆಂಟ್ square root of c square minus z square ಅದಿಲ್ಲಿ, ಇಲ್ಲಿ z ಅದ, ಇಲ್ಲಿ dou z ಅದ, ಇದಂತೂ dou x x ಆಗುತ್ತಾ. ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಅದ, z ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತಾ, ಇಲ್ಲ ನಿಮ್ ಕಾಂಪ್ಲಿಕೇಟ್ ಆಗ್ತದ ಇಂಟಿಗ್ರೇಷನ್. ಇದು ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಕಾಣವಲ್ತ್ ನನಗ. ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಡಿವೈಡ್ ಬೈ ಇದು z divided by square root of g square minus z square. ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಇಲ್ಲ ಅಂದ್ರ ಜನರಲ್ ಏನ್ ಮಾಡ್ರಿ, ಪುಟ್ c square minus z square is equal to t ಅಂತ ತಗೊಂಡ್ಬಿಡ್ರಿ. ಇಂಟಿಗ್ರೇಷನ್ ಇಂಪಾಸಿಬಲ್ ಆಗ್ಲಿಲ್ಲಪ್ಪ ಅಂದ್ರ, ಓಕೆ, ಇಲ್ಲಿ ಇಂಟಿಗ್ರೇಷನ್ ಟಿ ಆಯ್ತಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ರಿ, ಯಾಕಂದ್ರೆ dou z ಬೇಕಲ್ಲ, ಇಲ್ಲ ಸ್ಕ್ವೇರಿಂಗ್ ಮಾಡ್ರಿ, ಗೆಟ್ ಸಿ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬಂತು, ಸಿ ಸ್ಕ್ವೇರ್ ಕಾನ್ಸ್ಟಂಟು ಮೈನಸ್ 2z dou z ಡಿಫ್ರೆನ್ಶಿಯೇಟ್ ಮಾಡಿದ್ರ ಟಿ ಸ್ಕ್ವೇರ್ದು 2t dou t. ಓಕೆ, ಇವಾಗ 2 ಕ್ಯಾನ್ಸಲ್ ಐತ್ರಿ, z dou z is equal to get minus t dou t, ಮೈನಸ್ ಫಾರ್ಮ್ ಅದ. ಈ ವ್ಯಾಲ್ಯೂ ಹಾಕ್ರಿ ಇಲ್ಲಿ ಇಂಟಿಗ್ರೇಷನ್, ಇದು ಇಷ್ಟೇ ತಗೊಳಮು ಇಂಟಿಗ್ರೇಷನ್. ಓಕೆ, z dou z ಅಂದ್ರೆ ಏನದ, ಮೈನಸ್ ಟಿ dou t ಅದ, ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಅಂದ್ರೆ t ಅದ. ಈ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ 1 divided by square root of 1 plus a square dou x. ಇವಾಗ ಇಂಟಿಗ್ರೇಷನ್ ಮಾಡ್ರಿ, ಟಿ ಕ್ಯಾನ್ಸಲ್ ಆಯ್ತು, ಮೈನಸ್ ಅನ್ನು ಹೊರಗಿಡ್ತೀನಿ, ಇಂಟಿಗ್ರೇಷನ್ ಆಫ್ dou t ಇವಾಗ ಸಿಂಪ್ಲಿ t. Here 1 by square root of 1 plus c square constant dou x x with constant c, integral constant. But t value ಏನದ ರೀ ನಾವು ತಂದದ್ದು
minus square root of c square minus z square. Here 1 divided by square root of 1 plus a square. X is a x plus ay plus c. So this is our solution. ಇಲ್ಲ minus sign ಒಳಗೆ ತೊಂದ್ರೆ ತೋರಿ. Get z square minus c square. ಈ constant ಈ ಕಡೆ ತೊಂದ್ರೆ ತೋರಿ into square root of 1 plus a square is equal to x plus ay. ಈ ಫಾರ್ಮ್ ತೋರಿ. ಓಕೆ ಇಲ್ಲ ಇಷ್ಟೇ ಇಡ್ತೀರಿ ಇಷ್ಟು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದು 5 ಮಾರ್ಕ್ಸ್ ಬಾಸದ ಕೇಳಿದ ನೋಡ್ರಿ ಎಕ್ಸಾಂಪಲ್. ಯಾವ್ದೊಂದು ಸ್ಟೆಪ್ ಅರ್ಥ ಆಗಿಲ್ರಿ. ಇಂಟಿಗ್ರೇಷನ್ ನೋಡ್ರಿ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಫಾರ್ಮ್ ನಾಗ ಸಿಗ್ಲಿಲ್ಲಪ್ಪ ಅಂದ್ರ ನಿಮ್ ಯಾವ್ದು ಕಾಂಪ್ಲಿಕೇಟ್ ಇರುತ್ತಲ್ಲ ವೇರಿಯಬಲ್ ಅದನ್ನ ಕನ್ಸಿಡರ್ ಟಿ ಅಂತ ತಗೊಂಡ್ಬಿಡ್ರಿ. ಯಾವ ಟರ್ಮ್ ಕಾಂಪ್ಲಿಕೇಟ್ ಇರ್ತಲ್ಲ ಇಂಟಿಗ್ರೇಷನ್ ಮಾಡಕ ಅದ್ ಹೋಲ್ ಟರ್ಮ್ ಟಿ ಅಂತ ತಗೊಂಡ್ಬಿಡ್ರಿ. ಓಕೆ ಎನಿ ಡೌಟ್? ಸೊ ದೀಸ್ ಆರ್ ದಿ ಟೈಪ್ 3 ಎಕ್ಸಾಂಪಲ್ಸ್. ಎನಿ ಡೌಟ್? No, ma'am.